ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿಲ್ಲಿಗೆ ಹೊಸೊಬ್ಬರಾಗಿರಿ. ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಇನ್ ಕೇಸ್ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು. ಸೊ ಇನ್ಸ್ಟಾ ಅಕೌಂಟು ಇದೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಶೇರ್ ಮಾಡಿದ್ದೀನಿ, ಡೈರೆಕ್ಟಾಗಿ ಹೋಗ್ಬೋದು. ನೀವಲ್ಲಿ ಆಲ್ರೆಡಿ ತಮ್ಮನೇಲಿಂದ ಗೊತ್ತಾಗಿರುತ್ತೆ ಏನರ ಬಗ್ಗೆ ಈ ವಿಡಿಯೋ ಅಂತ. ಈ ವಿಡಿಯೋದಲ್ಲಿ ನಾವು ನಿಮ್ಮ ಫ್ಯೂಚರ್ ಸ್ಪೌಸ್ ಅಥವಾ ನೀವು ಯಾರನ್ನ ಮದುವೆ ಆಗ್ತಾ ಇದ್ದೀರಾ ಅವ್ರ ಬಗ್ಗೆ ಡೀಟೇಲ್ಸ್, ಅವರ ಪರ್ಸ್ನಾಲಿಟಿ ಆಗಿರ್ಬೋದು, ಯಾವಾಗ ಅವ್ರನ್ನ ಮೀಟ್ ಆಗ್ತೀರಾ ಅಂತ. ಸೊ ಈ ವಿಡಿಯೋದಲ್ಲಿ ಏನೇನು ಕವರ್ ಮಾಡ್ತೀನಿ ಅಂದರೆ ನಿಮ್ಮ ಕರೆಂಟ್ ರಿಲೇಷನ್ಶಿಪ್ ಸ್ಟೇಟಸ್ ಆ್ಯಂಡ್ ಮೆಂಟಲಿ ನೀವು ರೆಡಿಯಾಗಿದ್ದೀರಾ ಒಂದು ರಿಲೇಷನ್ಶಿಪ್ಪಿಗೆ, ಮೆಂಟಲಿ ನೀವು ಓಕೆ ಆಗಿದ್ದೀರಾ ಅಥವಾ ಇವಾಗ ಇದು ರೈಟ್ ಸಿಚುವೇಶನ್, ರೈಟ್ ಟೈಮಿಂಗ ನಿಮಗೆ ಪರ್ಸನ್ನ ಮೀಟ್ ಆಗೋದಕ್ಕೆ, ಇದನ್ನ ತಿಳ್ಕೊಳ್ಳೋಣ. ನೆಕ್ಸ್ಟ್ ಬಂದುಬಿಟ್ಟು ಯಾವ ಪರ್ಸ್ನಾಲಿಟಿ ನಿಮ್ಮ ಲೈಫ್ ಪಾರ್ಟ್ನರಲ್ಲಿ ನೀವು ಮೇಯ್ನಾಗಿ ನೋಡ್ತೀರಾ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೆಕ್ಸ್ಟ್ ನಿಮ್ಮ ಫ್ಯೂಚರ್ ಪಾರ್ಟ್ನರ್ ಪರ್ಸ್ನಾಲಿಟಿ ಹೇಗಿರುತ್ತೆ ಅಂತ, ಲೈಕ್ ನೀವೇನು ಹುಡುಕ್ತಾ ಇದ್ದೀರಾ ಅದೇ ಥರ ಇರುತ್ತಾ, ಚೇಂಜಸ್ ಇರುತ್ತಾ ಅಂತ ನೋಡೋಣ. ದೆನ್ ಆಬ್ಸ್ಟ್ಯಾಕಲ್ಸ್, ಏನೇನು ಚಾಲೆಂಜಸ್ನ ನೀವು ಓವರ್ಕಮ್ ಮಾಡಬೇಕು ಈ ಪರ್ಸನ್ನ ಫೈಂಡ್ ಮಾಡೋದಕ್ಕೆ. ಲೈಕ್ ಫಾರ್ ಎನ್ ಎಕ್ಸಾಂಪಲ್, ಆಲ್ರೆಡಿ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದರೆ ರೈಟ್ ಪಾರ್ಟ್ನರ್ ಜೊತೆ ಇದ್ದೀರಾ ನೀವು ಅಂತಲೂ ತಿಳ್ಕೊಬೋದು. ಪ್ರಾಬಬ್ಲಿ ಲೈಕ್ ಕರಿಯರ್ ರಿಲೇಟೆಡ್ ಚಾಲೆಂಜಸ್ನ ಆಕ್ಸೆಪ್ಟ್ ಮಾಡಿಬಿಟ್ಟು ದೆನ್ ನೀವು ಕಮಿಟ್ಮೆಂಟ್ ಬಗ್ಗೆ ಯೋಚನೆ ಮಾಡಬೇಕಾ, ಇದನ್ನ ನೋಡೋಣ. ಆ್ಯಂಡ್ ದೆನ್ ಯೂನಿವರ್ಸಿಂದ ನಿಮಗೆ ಏನು ಅಡ್ವೈಸ್ ಇದೆ, ನೀವು ನಂಬಿರೋ ಅಂಥ ದೇವರಿಂದ ನಿಮಗೇನು ಅಡ್ವೈಸ್ ಇದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ದೆನ್ ಲಾಸ್ಟಿಗೆ ಔಟ್ಕಮ್, ಯಾವ ಟೈಮಲ್ಲಿ ನೀವು ಮೀಟ್ ಆಗ್ಬೋದು ಅಥವಾ ಹೇಗೆ ನೀವು ಮೀಟ್ ಆಗ್ಬೋದು, ಈ ಥರ. ಓಕೆನಾ, ಇಷ್ಟು ಕ್ವೆಶನ್ಸನ್ನ ನಾವಿಲ್ಲಿ ಕವರ್ ಮಾಡ್ತಾಯಿದ್ದೀವಿ. ಸೊ ಇವಾಗ ನಿಮ್ಮ ಸ್ಕ್ರೀನ್ ಮುಂದೆ 2 ಆಪ್ಷನ್ಸ್ ಬರುತ್ತೆ. ಟೈಮ್ ತಗೊಳ್ಳಿ ಚೂಸ್ ಮಾಡೋದಕ್ಕೆ, ಪಾಸ್ ಮಾಡಿ ವಿಡಿಯೋನ ಬೇಕಾದರೆ. ಸೊ ಇಂಟ್ಯೂಷನ್ ಯೂಸ್ ಮಾಡಿಬಿಟ್ಟು ರೈಟ್ ಆಪ್ಷನ್ನ ಚೂಸ್ ಮಾಡಿ ಆ್ಯಂಡ್ ನಿಮ್ಮ ಆಪ್ಷನ್ ಪ್ರಕಾರ ನಿಮ್ಮ ವಿಡಿಯೋ ಟೈಮಿಂಗ್ ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಹಾಕಿದ್ದೀನಿ. ಸೊ ಡೈರೆಕ್ಟಾಗಿ ಹೋಗ್ಬೋದು ಅಂತ ಹೇಳ್ತಾ ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ. ಬಾಯ್. ಹಾಯ್, ಫಸ್ಟ್ ಆಪ್ಷನ್ ಯಾರೆಲ್ಲ ಫಸ್ಟ್ ಆಪ್ಷನ್ ಚೂಸ್ ಮಾಡಿದ್ದೀರಾ, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ನೋಡೋಣ ನಿಮ್ಮ ಕರೆಂಟ್ ಎನರ್ಜೀಸ್ ಹೇಗಿದೆ ಅಂತ. ಕರೆಂಟ್ಲಿ ನೀವು ರಿಲೇಷನ್ಶಿಪ್ಪಲ್ಲಿದ್ದೀರಾ ಅಥವಾ ರೈಟ್ ಪರ್ಸನ್ ಜೊತೆ ಇದ್ದೀರಾ ಅಥವಾ ಮೆಂಟಲ್ ಸ್ಟೇಟ್ ನೀವು ಪ್ರಾಪರಾಗಿದ್ದೀರಾ, ನಿಮ್ಮ ಲವ್ ಲೈಫ್ ಅಥವಾ ನಿಮ್ಮ ರಿಲೇಷನ್ಶಿಪ್ ಲೈಫ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಈ ಮೆಸೇಜ್ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಚಾನಲಿಗಂತೂ ಮರಿಲೇಬೇಡಿ. ಕಮೆಂಟಲ್ಲಿ ಹೇಳಿ ಏನನ್ನಿಸ್ತು ಅಂತ ಮೆಸೇಜ್ ಬಗ್ಗೆ. ಸೊ ಕ್ಲೇಮ್ ಮಾಡ್ಕೋಬೇಕಾದ್ರೆ 111 ಅಂತ ಟೈಪ್ ಮಾಡ್ಬೋದು ಎಟ್ ಎವ್ರಿ ಮೂಮೆಂಟ್. ಓಕೆ, ಸೊ ಇದಾಗಿರುತ್ತೆ ನಿಮ್ಮ ಫಸ್ಟ್ ಮೆಸೇಜ್. ನಿಮ್ಮ ಕರೆಂಟ್ ರಿಲೇಷನ್ಶಿಪ್ ಸ್ಟೇಟಸ್ ಬಗ್ಗೆ ಇದು ಹೇಳುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಕ್ವಾಲಿಟೀಸ್, ನೀವು ಯಾವ ರೀತಿಯಾದ ಕ್ವಾಲಿಟೀಸ್ ನಿಮ್ಮ ಪರ್ಸನ್ನಲ್ಲಿ ಹುಡುಕ್ತೀರಾ ಎವ್ರಿ ಟೈಮ್, ಇದಾಗಿರುತ್ತೆ ಸೆಕೆಂಡ್ ಮೆಸೇಜ್. ಆ್ಯಂಡ್ ದೆನ್ ನಿಮಗೆ ಸಿಗೋ ಪರ್ಸನಲ್ಲಿ ಯಾವ ಪರ್ಸನಾಲಿಟಿ, ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ, ಇದಾಗಿರುತ್ತೆ ಥರ್ಡ್ ಮೆಸೇಜ್. ಆ್ಯಂಡ್ ದೆನ್ ಇವಾಗ ಬೇರೆ ಡೆಕ್ನ ತೆಗೆಯೋಣ. ಒಬ್ಸ್ಟ್ಯಾಕಲ್ಸ್ ಟು ಓವರ್ಕಮ್, ಯಾವ ಚಾಲೆಂಜಸ್ ಬರ್ಬೋದು ಈ ಪರ್ಸನ್ನ ಮೀಟ್ ಆಗೋದಕ್ಕೂ ಮುಂಚೆ, ಯಾವ ಒಂದು ಸಿಚುವೇಶನ್ ನೀವು ಓವರ್ಕಮ್ ಮಾಡಬೇಕಾಗತ್ತೆ ಅಂತ ಡೀಟೇಲ್ಸ್ ಅಥವಾ ಕ್ಲಾರಿಟಿಗೋಸ್ಕರ ಒಂದು ಮೆಸೇಜ್. ಒಬ್ಸ್ಟ್ಯಾಕಲ್ಸ್ ಟು ಓವರ್ಕಮ್. ಆ್ಯಂಡ್ ದೆನ್ ಅಡ್ವೈಸ್ ಫ್ರಮ್ ದ ಯೂನಿವರ್ಸ್, ನಿಮಗೆ ಯೂನಿವರ್ಸ್ ಸೈಡಿಂದ ಏನು ಅಡ್ವೈಸ್ ಇದೆ ಅಂತ. ಆ್ಯಂಡ್ ದೆನ್ ಔಟ್ಕಮ್, ಅಥವಾ ಯಾವ ಸಿಚುವೇಶನಲ್ಲಿ ನೀವು ಇವ್ರನ್ನ ಮೀಟ್ ಆಗ್ಬೋದು ಅಂತಲೂ ಆಗಿರಬಹುದು. ಸೊ ಏನು ಮೆಸೇಜ್ ಇದೆ ನೋಡೋಣ. ಈ ಒಂದು ಮೆಸೇಜ್ನ ನಾನು ಲಾಸ್ಟ್
ಗೆ ಪುಲ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇವಾಗ ಕರೆಂಟ್ಲಿ ನಿಮ್ಮ ಕರೆಂಟ್ ಸಿಚುವೇಶನ್ ಆ್ಯಂಡ್ ಅದರ್ ಇನ್ಫಾರ್ಮೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಿಮ್ಮ ಕರೆಂಟ್ ಸಿಚುವೇಶನ್ ಬಗ್ಗೆ ತಿಳಿಸೋದಕ್ಕೆ ಬಂದಿದೆ ಮೆಸೇಜ್ ಟೆಂಪ್ರೆನ್ಸ್. ಸೊ ನಾನು ಇಲ್ಲೊಂದು ಏನು ನೋಡ್ತಾ ಇದ್ದೀನಿ ಅಂದರೆ, ನೀವು ಯಾವ ಥರ ಪರ್ಸನ್ ಅಂದರೆ ತುಂಬ ಅರ್ಜೆಂಟ್ ಮಾಡಲ್ಲ ಲೈಫಲ್ಲಿ. ಇದು ಯಾವಾಗ ಆಗುತ್ತಪ್ಪ, ಯಾವಾಗ ಒಂದು ಸತಿ ಯಾವಾಗ ಬಿಡುತ್ತಪ್ಪ, ಯಾವಾಗ ನಾನು ಇವ್ರನ್ನ ಮೀಟ್ ಆಗ್ತೀನೋ ಆ ಥರ ಒಂದು ಸಿಚುವೇಷನಲ್ಲಿ ಇಲ್ಲ. ನೀವು ಯಾವ ಥರ ಇದ್ದೀರ ಅಂದರೆ ಅದಕ್ಕೆ ಅಂತ ಒಂದು ಟೈಮ್ ಕೊಟ್ಟಿದ್ದೀರಾ. ಯಾವುದೇ ಕಾರಣಕ್ಕೂ ನೀವು ರಶ್ ಮಾಡೋಕ್ಕೆ ಹೋಗಿಲ್ಲ. ಯಾರೋ ಲೈಫಲ್ಲಿ ಬಂದರು, ಯಾರ ಜೊತೆನೋ ಕ್ಲೋಸ್ ಆಗಿಬಿಟ್ಟೆ ಇವ್ರ ಜೊತೆ ನನ್ನ ಫ್ಯೂಚರ್ ನೋಡ್ತಾ ಇದ್ದೀನಿ, ಈ ಥರ ನೀವು ಯಾವತ್ತೂ ನೀವು ಒಂದು ಕನ್ಕ್ಲೂಷನಿಗೆ ಬಂದಿಲ್ಲ. ಆ್ಯಂಡ್ ಅದೇ ಟೈಮಿಗೆ ಈ ಪಿಕ್ಚರಲ್ಲಿ ನೋಡ್ಬೋದು ನೀವು, ಬೇರೆ ಒಂದು ಸಿಚುವೇಶನ್ ಸೆಕ್ಟರ್ಸ್ ಲೈಫಲ್ಲಿ ಕರಿಯರ್ ಆಗಿರ್ಬೋದು ಅಥವಾ ಒಂದು ಏನೇ ಆಗಿರ್ಬೋದು, ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು, ಅದನ್ನ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಆ್ಯಂಡ್ ನಿಮಗೆ ಪ್ರಾಪರಾಗಿ ಗೊತ್ತು ನಿಮ್ಮ ಪ್ರಿಯಾರಿಟೀಸ್. ಅಂದರೆ ನಿಮ್ಮ ಲೈಫ್ ಪಾರ್ಟ್ನರ್ ಯಾರು ಇರ್ತಾರೆ, ಯಾರು ಬರ್ತಾರೆ, ಅವರಲ್ಲಿ ಯಾವ ಕ್ವಾಲಿಟೀಸ್ ನಿಮಗೆ ಬೇಕು, ಅವರ ರೋಟೀನ್ ಏನಾಗಿರಬೇಕು, ಆ್ಯಂಡ್ ನೀವೆಷ್ಟು ಪರ್ಸೆಂಟ್ ಟೈಮ್ ಅವ್ರಿಗೆ ಕೊಡ್ತೀರಾ, ಈ ಥರ ನಿಮಗೆ ಪ್ರಾಪರಾಗಿ ಒಂದು ಥಾಟ್ ಇದೆ, ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ, ಆ್ಯಂಡ್ ಪ್ರಾಪರ್ ಪ್ಲ್ಯಾನ್ ಇದೆ ಅಂತಲೂ ನೋಡ್ತಾ ಇದ್ದೀನಿ. ಆ್ಯಂಡ್ ತುಂಬ ಜನ ಇಲ್ಲಿ ಒಂದು ರಿಲೇಷನ್ಶಿಪ್ಪಲ್ಲಿ ಆಲ್ರೆಡಿ ಇದ್ದೀರಾ ಆ್ಯಂಡ್ ಎಲ್ಲದು ಸ್ಮೂತಾಗಿ ಹೋಗ್ತಾ ಇದೆ. ಈ ಥರ ಒಂದು ಸಿಚುವೇಷನಲ್ಲೂ ನೋಡ್ತಾ ಇದ್ದೀನಿ. ಆ್ಯಂಡ್ ತುಂಬ ಜನ ಇಲ್ಲಿ ಒಂದು ಮೆಚ್ಯೂರ್ಡ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ. ಯಾವುದೇ ಕಾರಣಕ್ಕೂ ನೀವು ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿ ಇಲ್ಲ, ಅಥವಾ ನೀವು ಒಂದು ಶಾರ್ಟ್ ಟರ್ಮ್ ರಿಲೇಷನ್ಶಿಪ್ಗೋಸ್ಕರ ವೆಯ್ಟ್ ಮಾಡ್ತಾ ಇಲ್ಲ. ಒಂದು ಕನೆಕ್ಷನ್ ಆಯಿತು ಅಥವಾ ಒಂದು ಪರ್ಸನ್ನ ಮೀಟ್ ಆದ್ರಿ ಅಂದರೆ ಅದಕ್ಕೊಂದು ಮೀನಿಂಗ್ ಇರಬೇಕು. ಜಸ್ಟ್ ಟೈಮ್ ಪಾಸ್ಗೆ ಆಗಲಿ ಅಥವಾ ಜಸ್ಟ್ ಫಾರ್ ಟೈಮ್ ಬೀಯಿಂಗಿಗೆ ಕರೆಂಟ್ ಸಿಚುವೇಷನಲ್ಲಿ ಖುಷಿ ಆಗ್ತಾಯಿದೆ, ಕಂಫರ್ಟೇಬಲ್ ಆಗಿದೆ ಅಂತ ಇರೋಣ, ಈ ಥರ ಯಾವ ಸಿಚುವೇಷನಲ್ಲೂ ಇಲ್ಲ. ನೀವು ಒಂದು ರಿಲೇಷನ್ಶಿಪ್ಪಲ್ಲಿ ಆಲ್ರೆಡಿ ಇದ್ದೀರಾ ಅಂದರೆ ಪ್ರಾಬ್ಲಿ ಇದೊಂದು ಇಂಡಿಕೇಶನ್ ಅದು ನೀವು ರೈಟ್ ಪರ್ಸನ್ ಜೊತೆ ಇದ್ದೀರಾ ಅಂತ, ಡೌಟೇ ಇಲ್ಲ. ಬಿಕಾಸ್ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇದೆ ನಿಮ್ಮಿಬ್ಬರ ಮಧ್ಯ, ಒನ್ ಥಿಂಗ್. ಆ್ಯಂಡ್ ತುಂಬ ಮೆಚ್ಯೂರಿಟಿ ಇಂದ ಒಂದು ರಿಲೇಷನ್ಶಿಪ್ನ ಮೇಂಟೈನ್ ಮಾಡ್ತಾ ಇದ್ದೀರಾ, ದಟ್ ಈಸ್ ದ ಸೆಕೆಂಡ್ ಥಿಂಗ್. ಆ್ಯಂಡ್ ಮುಂಚೆನೇ ಹೇಳ್ದಂಗೆ ನಿಮ್ಮಿಬ್ಬರ ಮಧ್ಯೆ ಫ್ಯೂಚರ್ ಪ್ಲ್ಯಾನಿಂಗ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇನ್ನೇನಾದ್ರು ನಿಮಗೇನಾದ್ರು ಕ್ವೆಶನ್ ಏನಾದ್ರು ಇದ್ದರೆ, ನೀವು ರೈಟ್ ಪರ್ಸನ್ ಜೊತೆ ಇದ್ದೀರಾ ಇಲ್ವಾ ಅನ್ನೋದಾಗಿದ್ದರೆ ನೀವು ಒಂದು ರೈಟ್ ಪರ್ಸನ್ ಜೊತೆ ಇದ್ದೀರಾ. ಆ್ಯಂಡ್ ನೀವು ಇನ್ ಕೇಸ್ ಸಿಂಗಲ್ ಆಗಿದ್ದರೆ ಒಂದು ರೈಟ್ ಟೈಮಲ್ಲಿದ್ದರೆ ನೀವು ರೈಟ್ ಪರ್ಸನ್ನ ಮೀಟ್ ಆಗೋಕ್ಕೆ. ಬಿಕಾಸ್ ಇವಾಗ ನಿಮಗೆ ಗೊತ್ತು ಹೇಗೆ ಸೆಗ್ರಿಗೇಟ್ ಮಾಡೋದು, ಅಂದರೆ ಇವ್ರು ಆಗಲ್ಲ ನನಗೆ, ನಾನು ಇವ್ರ ಜೊತೆ ಫ್ಯೂಚರ್ ನೋಡೋಕ್ಕಾಗ್ತಾ ಇಲ್ಲ. ಸೊ ಈ ಥರ ಪ್ರಾಪರ್ ಡಿಸಿಷನ್ ಲೈಕ್ ಒಂದು ನೈಫಲ್ಲಿ ಕಟ್ ಮಾಡೋ ಥರ ಒಂದು ಪ್ರಾಪರಾಗಿ ಡಿಸಿಷನ್ ತಗೊಳ್ಳೋ ಒಂದು ಸಿಚುವೇಷನಲ್ಲಿದ್ದೀರಾ, ಒಂದು ಮೆಂಟಲ್ ಸ್ಟೇಟಲ್ಲಿದ್ದೀರಾ ಅನ್ನೋದನ್ನ ನೋಡ್ತೀನಿ. ಪ್ರಾಬ್ಲಿ ನೀವು ತುಂಬ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದರೆ ಮುಂಚೆ ಆರ್ ಯಾವುದೋ ಒಂದು ರಿಲೇಷನ್ಶಿಪ್ಪಿಂದ ನಿಮಗೆ ಪ್ರಾಪರ್ ಒಂದು ಥಾಟಲ್ಲಿದ್ದೀರಾ, ನಿಮಗೆ ಯಾವ ಥರ ಒಂದು ರಿಲೇಷನ್ಶಿಪ್ ಬೇಕು ಏನು ಅಂತ. ಆ್ಯಂಡ್ ಮೋಸ್ಟ್ಲಿ ನಿಮ್ಮ ಪಾಸ್ಟ್ ರಿಲೇಷನ್ಶಿಪ್ ಆಗಿರ್ಬೋದು ಅಥವಾ ನಿಮ್ಮ ಸುತ್ತಮುತ್ತಲಿರೋ ಜನರು ನೋಡ್ಕೊಂಡಾದ್ರು ನೀವು ಪ್ರಾಪರಾಗಿ ತಿಳ್ಕೊಬಿಟ್ಟಿದ್ದೀರಾ ನಿಮಗೆ ಯಾವ ಥರ ಪಾರ್ಟ್ನರ್ ಬೇಕು ಅಂತ. ಇಂಥ ಒಂದು ಸಿಚುವೇಷನಲ್ಲಿದ್ದೀರಾ ಅಂತ ನೋಡ್ತಾ ಇದ್ದೀನಿ. ಅಮೇಝಿಂಗ್ ಒಂದು ಇನ್ನರ್ ಪೀಸ್ ಇದೆ ನಿಮಗೆ, ಯಾವುದೇ ರೀತಿಯಾದ ಒಂದು ಡಿಸ್ಟರ್ಬೆನ್ಸಲ್ಲಿಲ್ಲ, ಒಂದು ಗುಡ್ ಪರ್ಸ್ಪೆಕ್ಟಿವಲ್ಲಿದೆ. ಜಸ್ಟ್ ಬಿಕಾಸ್ ನಿಮ್ಮ ಪಾಸ್ಟ್ ರಿಲೇಷನ್ಶಿಪ್ ಚೆನ್ನಾಗಿಲ್ಲ ಅಂತ ಈ ರಿಲೇಷನ್ಶಿಪ್ ಅಥವಾ ಫ್ಯೂಚರ್ನ ಹಾಳು ಮಾಡ್ಕೊಳ್ಳೋಣ ಅನ್ನೋ ಒಂದು ಥಾಟಲ್ಲೂ ಇಲ್ಲ ನೀವು. ಸೊ ಒಂದು ಸ್ಟೇಬಲ್ ಸ್ಟೇಟಲ್ಲಿದ್ದೀರ. ಆ್ಯಂಡ್ ಒಂದು ಹೆಲ್ದಿ ರಿಲೇಷನ್ಶಿಪ್ಪಿಗೆ ಎಷ್ಟು ಯಾವ ಥರ ಮೆಂಟ್ಯಾಲಿಟಿ ಇರಬೇಕು ಆ ಒಂದು ಮೆಂಟ್ಯಾಲಿಟಿ ನಿಮಗಿದೆ. ಅಮೇಝಿಂಗ್ ಅಂತಲೇ ಹೇಳ್ಬೋದು, ಒಂದು ಮೆಚ್ಯೂರ್ಡ್ ಥಾಟ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ನೋಡೋಣ, ನೀವು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾವ ಥರ ಒಂದು ಪಾರ್ಟ್ನರ್ನ ನೀವು ಹುಡುಕ್ತಾ ಇದ್ದೀರಾ ಅಂತ ನೋಡ್ತಾ ಇದ್ದೀನಿ. ಐ ಫೀಲ್ ತುಂಬ ಜನ ಈ ಗ್ರೂಪ್ ಅವರು ಒಂದು ಮೆಡಿಟೇಷನ್ ಮಾಡ್ತೀರಾ, ಒಂದು ನಿಮ್ಮದೇ ಆದ ಒಂದು ಹ್ಯಾಬಿಟ್ ಇದೆ. ಕೈಂಡ್ ಆಫ್ ನನಗೆ ಯಾವ ಥರ ವೈಬ್ ಸಿಗ್ತಾ ಇದೆ ಅಂದರೆ, ನಿಮಗೆ ಇವಾಗ ಯಾವುದರಲ್ಲಿ ಪೀಸ್ ಸಿಗುತ್ತೆ ಆ ಒಂದು ಪೀಸ್ಗೆ ಏನೇನು ಮಾಡಬೇಕು ಅದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಇವಾಗ ನೀವು ಕಂಪ್ಲೀಟ್ಲಿ ನಿಮ್ಮ ಪಾರ್ಟ್ನರ್ ಮೇಲೆ ಡಿಪೆಂಡ್ ಆಗಿರೋಣ ಈ ಥರ ಥಾಟಲ್ಲೂ ಇಲ್ಲ. ನಿಮಗೆ ನಿಮ್ಮ
ಇಂಡಿವಿಜುವಾಲಿಟಿ ಗೊತ್ತಿದೆ, ನಿಮ್ಮ ಪರ್ಸ್ನಾಲಿಟಿ ಬಗ್ಗೆ ಚೆನ್ನಾಗಿ ಗೊತ್ತಿದೆ, ನಿಮಗೆ ಎಲ್ಲಿ ಹೋದರೆ ಯಾವ ಆ್ಯಕ್ಟಿವಿಟಿ ಮಾಡಿದರೆ ಪೀಸ್ ಸಿಗುತ್ತೆ, ಖುಷಿ ಸಿಗುತ್ತೆ. ಸೊ ಒಂಥರ ಪ್ರಾಪರಾಗಿ ಲೈಫ್ ಸ್ಟೈಲ್ನ ಒಂದು ಮೀನಿಂಗ್ ಕೊಟ್ಕೊಂಡಿದ್ದೀರಾ ಅಂತ ನೋಡ್ಬೋದು. ವಾವ್ ವಾವ್ ಪ್ರಾಬ್ಲಿ ನನಗಿಲ್ಲಿ ಯಾವ ಮೆಸೇಜ್ ಬರ್ತಾ ಇದೆ ಅಂದರೆ, ಇಷ್ಟು ಡೇಸ್ ನಿಮ್ಮ ಲೈಫ್ ತುಂಬ ಸ್ಮೂತಾಗಿ ಹೋಗಿದೆ, ಇಷ್ಟು ಡೇಸ್ ಒಂದು ರೂಲ್ಸ್ ಫಾಲೋ ಬಂದಿದ್ದೀರಾ. ಇಟ್ಸ್ ಅ ಟವರ್ ಕಾರ್ಡ್. ಓಕೆ, ಟವರ್ ನಿಮಗೆ ಆಲ್ರೆಡಿ ಗೊತ್ತಿದೆ, ಕೈಂಡ್ ಆಫ್ ಅ ಡಿಸ್ಟರ್ಬಿಂಗ್ ಕಾರ್ಡ್, ಕೈಂಡ್ ಆಫ್ ಸಡನ್ ಚೇಂಜಸ್ ಕಾರ್ಡ್. ಪ್ರಾಬಬ್ಲಿ ನಿಮ್ಮ ಲೈಫಲ್ಲಿ ಇವಾಗ ಯಾವ ಥರ ಪಾರ್ಟ್ನರ್ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದರೆ, ಅನ್ಎಕ್ಸ್ಪೆಕ್ಟೆಡ್ ಪಾರ್ಟ್ನರ್, ಲೈಕ್ ಅನ್ಎಕ್ಸ್ಪೆಕ್ಟೆಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರೋ ಪಾರ್ಟ್ನರ್ ನಿಮಗೆ ಬೇಕು ಅಂತ ನಿಮ್ಮ ಥಾಟಲ್ಲಿದೆ ಅನ್ನೋದು ನೋಡ್ತೇನೆ. ಬಿಕಾಸ್ ಇಷ್ಟು ಡೇಸ್, ಇಷ್ಟು ಇಯರ್ಸ್ ನೀವು ಒಂದು ಬ್ಯಾಲೆನ್ಸ್ಡ್ ರಿಲೇಷನ್ಶಿಪ್ನ ಅಥವಾ ಬ್ಯಾಲೆನ್ಸ್ಡ್ ಲೈಫ್ ಸ್ಟೈಲ್ನ ನೋಡ್ಕೊಂಡು ಬಂದಿದ್ದೀರಾ. ಎವ್ರಿ ಡೇ ಒಂದು ರೂಟೀನ್ ಇತ್ತು, ಎವ್ರಿ ಡೇ ಒಂದು ರೂಟೀನ್ನ ಫಾಲೋ ಮಾಡ್ತಾಯಿದ್ರಿ, ಒಂದು ರೂಲ್ಸ್ ಫಾಲೋ ಮಾಡ್ತಾಯಿದ್ರಿ. ಮೇ ಬಿ ಫ್ರಮ್ ಚೈಲ್ಡ್ಹುಡ್ ನೀವು ಒಂಥರ ಎಲ್ಲದರಲ್ಲೂ ಪ್ರಾಪರ್, ಲೈಕ್ ಆನ್ ಟೈಮ್ ಆ ಥರ ಇದ್ರಿ. ಲೈಕ್ ಕಲ್ಚರ್ ಫಾಲೋ ಮಾಡ್ಕೊಂಡು ಬರ್ತಾಯಿದ್ರಿ. ನಿಮ್ಮ ಮನೇಲಿ ಯಾವ್ದು ಮಾಡೋದು ಬೇಡ ಅಂತ ಇದ್ರು ಅದನ್ನ ಮಾಡ್ತಾನೆ ಇರಲಿಲ್ಲ. ನೀವು ಯಾವತ್ತೂ ನಿಮ್ಮ ಫ್ಯಾಮಿಲಿ ಎಗೇನೆಸ್ಟ್ ಹೋಗ್ತಾ ಇರಲಿಲ್ಲ. ಬಟ್ ಇವಾಗ ನಿಮಗೆ ಏನು ಅನಿಸ್ತಾ ಇದೆ ಅಂದರೆ, ಯಾವ ಪರ್ಸನ್ ಬೇಕು ಅಂದರೆ ಲೈಫಲ್ಲಿ ನೀವು ಏನೇನು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಆ ಥರದ ಒಂದು ಎಕ್ಸ್ಪೀರಿಯನ್ಸ್ ನಿಮಗೆ ಬೇಕು ಇವಾಗ. ಸಡನ್ನಾಗಿ ಇವಾಗ ಒಂದು ಪಾರ್ಟ್ನರ್, ಪ್ರಾಬ್ಲಿ ನೀವು ಪಾರ್ಟೀಸಿಗೆಲ್ಲ ಹೋಗ್ತಾ ಇರಲಿಲ್ಲ, ಬಟ್ ಈ ಪಾರ್ಟ್ನರ್ ಹೋಗ್ತಾರೆ, ಲೈಕ್ ಪಾರ್ಟೀಸ್ ಎಂಜಾಯ್ ಮಾಡ್ತಾರೆ, ಹೊರಗಡೆ ಹೋಗೋದು ಎಂಜಾಯ್ ಮಾಡ್ತಾರೆ. ಪ್ರಾಬ್ಲಿ ಇದು ಎಗೇನೆಸ್ಟ್ ಟು ಯೋರ್ ಫ್ಯಾಮಿಲಿ ರೂಲ್ಸ್ ಆದರೂ ಆಗಿರಬಹುದು, ಬಟ್ ಯು ಆರ್ ರೆಡಿ ಫಾರ್ ಇಟ್. ನೀವು ಇವಾಗ ಚೇಂಜಸ್ ಬೇಕು ನಿಮ್ಮ ಲೈಫಲ್ಲಿ. ಎವ್ರಿ ಟೈಮ್ ಒಂದೇ ಸ್ಟ್ರೇಟ್ ರೋಡಲ್ಲೇ ಹೋಗ್ತಾ ಇದ್ರಿ, ಬಟ್ ಇವಾಗ ನೀವು ಪ್ರಾಬಬ್ಲಿ ನೀವು ಒಂದು ಚೇಂಜ್ಗೆ ರೆಡಿ ಆಗಿದ್ದೀರಾ ಅಂತ ಫೀಲ್ ಆಗ್ತಾಯಿದೆ. ತುಂಬ ಜನಕ್ಕೆ ನಾನು ಯಾವ ಥರ ಮೆಸೇಜ್ ನೋಡ್ತಾ ಇದ್ದೀನಿ ಅಂದರೆ, ಈವನ್ ದೋ ಇಷ್ಟು ಡೇಸ್ ನೀವೊಂದು ಸೀರಿಯಸ್ ರಿಲೇಷನ್ಶಿಪ್ಪಿಗೋಸ್ಕರ ನೋಡ್ತಾ ಇದ್ರಿ, ಸ್ವಲ್ಪ ಏನೋ ಲೈಫ್ನ ತುಂಬ ಸೀರಿಯಸ್ಸಾಗಿ ತೊಗೊಳ್ತಾ ಇದ್ರಿ ಅಂತಲೂ ನೋಡ್ತಾ ಇದ್ದೀನಿ. ಬಟ್ ಇವಾಗ ಒಂಥರ ಕಂಪ್ಲೀಟ್ಲಿ ಚೇಂಜಸ್ ಬೇಕು ಲೈಫಲ್ಲಿ ಪಾರ್ಟ್ನರಿಂದ ಅನ್ನೋದನ್ನ ನೋಡ್ತಾ ಇದ್ದೀನಿ. ಲೈಕ್ ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್, ಇದನ್ನ ಓದ್ಬೋದು ನೀವು. ಏನಾದರೂ ಸಡನ್ ಚೇಂಜಸ್ ಅಥವಾ ಸಡನ್ ಪ್ಲ್ಯಾನ್ ಮಾಡುವಂಥ ಪರ್ಸನ್ ಬೇಕು. ಸಡನ್ನಾಗಿ ಇವಾಗ ನಾಳೆ ರಜಾ ಇದೆ ಅಂದರೆ ಸಡನ್ನಾಗಿ ಪಾರ್ಟಿಗೆ ಲೈಕ್ ಡ್ರೈವ್ ಮಾಡೋಣ, ಟ್ರಾವೆಲ್ ಮಾಡೋಣ, ಲಾಂಗ್ ಡಿಸ್ಟೆನ್ಸ್ ಎಲ್ಲರೂ ಹೋಗೋಣ, ಲೈಕ್ ಸಡನ್ ಪ್ಲ್ಯಾನ್ ಮಾಡುವಂಥ ಪರ್ಸನ್, ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಆ ಥರ ಒಂದು ಪರ್ಸನ್ ಬೇಕು. ಓಕೆನಾ? ಪ್ರಾಬ್ಲಿ ನಿಮಗೆ ನಿಮ್ಮ ಪಾರ್ಟ್ನರ್ಶಿಪ್ಪಲ್ಲೂ ಪ್ಲ್ಯಾಂಡಾಗಿ ಹೋಗಬೇಕು ಅಂತ ಇಲ್ಲ, ಆ ಪರ್ಸನ್ ನಿಮ್ಮ ಲೈಫಲ್ಲಿ ಚೇಂಜಸ್ ತರಲಿ. ಇಷ್ಟು ದಿನ ಹೆಂಗೋ ಹೋಯಿತು, ಬಟ್ ಈ ಒಂದು ಪಾರ್ಟ್ನರ್ ಬರೋದ್ರಿಂದ ನನ್ನ ಲೈಫಲ್ಲೂ ನಾನು ಚೇಂಜಸ್ ನೋಡಬೇಕು, ಅಡ್ವೆಂಚರಸ್ ಆಗಿರಬೇಕು, ಅಂದ್ಕೊಂಡಿಲ್ದಿರೋದೆಲ್ಲ ಮಾಡಬೇಕು, ನನ್ನಲ್ಲೂ ಒಂದು ಚೇಂಜಸ್ ತರಬೇಕು. ಈ ಥರ ಒಂದು ಪರ್ಸನ್, ಈವನ್ ದೋ ಲೈಫ್ ಸ್ವಲ್ಪ ಕಷ್ಟ ಆದ್ರೂ ಚಾಲೆಂಜಸ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿಯಾಗಿದ್ದೀರ. ಪ್ರಾಬಬ್ಲಿ ಆ ಥರ ಒಂದು ರಿಲೇಷನ್ಶಿಪ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಇನ್ನೊಂದು ಏನು ನೋಡ್ತಾ ಇದ್ದೀನಿ ಅಂದರೆ, ರೈಟ್ ನಾವು ನೀವು ಯಾವ ಎಕ್ಸ್ಪೆಕ್ಟೇಷನ್ಸಲ್ಲೂ ಇಲ್ಲ. ಬಿಕಾಸ್ ಐ ಫೀಲ್ ಏನೋ ಒಂದು ಡಿಸಪಾಯಿಂಟ್ಮೆಂಟ್ ಆಗಿರ್ಬೋದು, ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರಿ ಅನಿಸುತ್ತೆ ಮುಂಚೆ, ಬಟ್ ಇವಾಗ ನೀವಿರೋ ಸಿಚುವೇಷನಲ್ಲಿ ಯಾವ ರೀತಿಯಾದ ಒಂದು ಪರ್ಸ್ನಾಲಿಟಿನೂ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಅವ್ರು ಹೆಂಗಿದ್ದಾರೆ ಹಂಗೆ ಆಕ್ಸೆಪ್ಟ್ ಮಾಡ್ಕೊಬಿಡ್ತೀನಿ ಆ ಥರ ಒಂದು. ಬಿಕಾಸ್ ನಿಮಗಿಷ್ಟ ಇಲ್ಲ, ಲೈಕ್ ಇವಾಗ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋದಾಗಲಿ ಅದೆಲ್ಲ ನಿಮಗಿಷ್ಟ ಇಲ್ಲ. ಇವಾಗ ಅವರಲ್ಲಿ ನಿಮ್ಮ ಆಪೋಸಿಟ್ ಕ್ಯಾರೆಕ್ಟರ್ನ ನೋಡ್ತಾ ಇದ್ದೀರಾ ನೀವು ಅನ್ಸತ್ತೆ. ಬಿಕಾಸ್ ನೀವೊಂದು ಕಾಮ್ ಪರ್ಸನ್, ಲೈಕ್ ಸಾಧು ಪರ್ಸನ್ ಆಗಿದ್ದರೆ, ಲೈಕ್ ನೀವೊಂದು ವೆಜ್ ಲವರ್ ಆಗಿದೆ, ನೀವು ಒಂದು ನಾನ್ ವೆಜ್ ಲವರ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ನೀವು ವೈಟ್ ನಿಮ್ಮ ಫೇವ್ರೆಟ್ ಅನ್ನೋದಾದರೆ, ಒಂದು ಬ್ಲ್ಯಾಕ್ ನಿಮ್ಮ ಬ್ಲ್ಯಾಕ್ ಫೇವ್ರೆಟ್ ಕಲರ್ ಪರ್ಸನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ನೀವು ಎ ಅಂದರೆ ಅವ್ರು ಬಿ ಅನ್ನಲಿ, ಆ ಥರ ಲೈಕ್ ಕಾಂಟ್ರಾಸ್ಟಿಂಗ್ ಆಪೋಸಿಟ್ ಕ್ಯಾರೆಕ್ಟರಿಸ್ಟಿಕ್ಸ್ ತುಂಬಾ ಬೇಕು ನಿಮಗೆ ಇವಾಗ. ನೀವೆಷ್ಟು ಕಾಮಾಗಿ ಹೋಗ್ತಾ ಇದ್ದೀರಾ, ಆ ಒಂದು ಪರ್ಸನ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ ಪರ್ಸನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ.
ಆ್ಯಂಡ್ ತುಂಬ ಜನದ ನಾನು ಏನು ನೋಡ್ತಾ ಇದ್ದೀನಿ, ಪ್ರಾಬ್ಲಿ ನೀವೊಂದು ಕರಿಯರಲ್ಲಿದ್ದೀರಾ, ಅದರಲ್ಲಿ ಟ್ರಾನ್ಸ್ಫರ್ ಆಗ್ತಾನೆ ಇರುತ್ತೆ. ನೀವು ನಿಮ್ಮ ಚೇಂಜಸ್ ನಿಮ್ಮ ತುಂಬಾ ಚೇಂಜಸ್ ಆಗ್ತಾನೆ ಇರುತ್ತೆ ನಿಮ್ಮ ಲೈಫ್ ಸ್ಟೈಲಲ್ಲಿ. ಎವ್ರಿಡೇ ಒಂದೇ ಥರ ಇರಲ್ಲ. ಸೊ ಈ ಒಂದು ಪರ್ಸನ್ ಯಾರನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಅವರು ಎಲ್ಲ ಒಂದು ಸಿಚುವೇಶನಿಗೂ ಅಡ್ಯಾಪ್ಟೇಬಲ್, ಅಂದರೆ ಅಡ್ಜಸ್ಟ್ ಇರಬೇಕು. ಆ ಥರ ಒಂದು ಪರ್ಸನ್ನ ನೀವು ಹುಡುಕ್ತಾ ಇದ್ದೀರಾ. ಬಿಕಾಸ್ ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್, ಯಾವುದೇ ಒಂದು ಸಿಚುವೇಶನ್ ಬಂದರೂ ಅದನ್ನ ಬ್ರೇವ್ ಆಗಿ ಹ್ಯಾಂಡಲ್ ಮಾಡಬೇಕು. ಒಂದು ಕರೇಜ್ ಇರಬೇಕು, ತುಂಬ ಧೈರ್ಯವಂತ ಆಗಿರಬೇಕು. ಬಿಕಾಸ್ ನಾನು ಒಂದೇನು ನೋಡ್ತಾ ಇದ್ದೀನಿ ಅಂದರೆ, ನೀವು ಕಂಪ್ಲೀಟ್ಲಿ ಪ್ರಿಪೇರ್ಡ್ ಆಗಿದ್ದೀರಾ. ಯಾವ ಒಂದು ಸಿಚುವೇಶನ್ಗಾಗಿಯೂ ನೀವು ಪ್ರಿಪೇರ್ಡ್ ಆಗಿದ್ದೀರಾ. ನಿಮ್ಮ ಪಾರ್ಟ್ನರು ಅದೇ ಥರನೇ ಬೇಕು ನಿಮಗೆ. ಯಾವ ಚೇಂಜಸ್ ಇದನ್ನು ಅಡಾಪ್ಟ್ ಆಗಬೇಕು ಆ್ಯಂಡ್ ರೆಡಿ ಇರಬೇಕು. ಯಾವ ಸಿಚುವೇಶನ್ ಬಂದ್ರೂ ರೆಡಿ ಇರಬೇಕು. ಪ್ರಾಬಬ್ಲಿ ನೀವು ಒಂದು ಎಮೋಷ್ನಲ್ ಪರ್ಸನ್ನ ನೀವಿಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ಅವ್ರು ನಿಮಗೆ ಅಟ್ಯಾಚ್ಡ್ ಆಗಿರಬೇಕು ಅಂತ ನಿಮ್ಮ ತಲೆಯಲ್ಲೇನಿಲ್ಲ. ಪ್ರಾಬಬ್ಲಿ ನೀವು ಅವ್ರನ್ನ ಸ್ವಲ್ಪ ಡಿಫ್ರೆಂಟಾಗಿ ಪ್ರಾಕ್ಟಿಕಲ್ ಮೈಂಡೆಡ್ ಪರ್ಸನ್ ಆಗಿರಬೇಕು. ಇನ್ ಕೇಸ್ ವರ್ಕೌಟ್ ಆಗ್ತಾ ಇಲ್ಲ ಅಂದರೆ ಲೈಕ್ ಎಂಡ್ ಮಾಡಬೇಕು. ಲೈಕ್ ಅದನ್ನೇ ಡ್ರ್ಯಾಗ್ ಮಾಡಿಕೊಂಡು ಕಂಪ್ಲೇಂಟ್ ಮಾಡಿಕೊಂಡು ಇರೋದನ್ನು ಇದ್ದ ಥರ ಹೇಳ್ಕೊಂಡೇ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅದನ್ನ ಡೈರೆಕ್ಟಾಗಿ ಹೇಳ್ಕೋಬೇಕು. ಯಾವುದೇ ರೀತಿಯಾಗೂ ಸಡನ್ ಚೇಂಜಸ್ ಲೈಕ್ ಏನೇ ಆಗಿದ್ರೂ ಅದನ್ನ ಡೈರೆಕ್ಟಾಗಿ ಹೇಳಬೇಕು. ಆನೆಸ್ಟಿ ಇರಬೇಕು ಅನ್ನೋದನ್ನ ಜಾಸ್ತಿ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಒಂದು ಪ್ರಾಕ್ಟಿಕಲ್ ಪರ್ಸನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಸೊ ಇವಾಗ ನೋಡೋಣ ನಿಮಗೆ ಯಾವ ಥರ ಪರ್ಸನ್ ಸಿಗ್ತಾರೆ ನಿಮ್ಮ ಲೈಫಲ್ಲಿ ಅಂತ. ಅವರ ಪರ್ಸ್ನಾಲಿಟಿ ಬಗ್ಗೆ ನೋಡೋಣ. ವಾವ್, 10 ಆಫ್ ಪೆಂಟಕಲ್ಸ್. ಯಾರಿಗೆ 10 ಆಫ್ ಪೆಂಟಕಲ್ಸ್ ಬಗ್ಗೆ ಗೊತ್ತಿಲ್ಲ, ಇದೊಂದು ಫ್ಯಾಮಿಲಿ ಕಾರ್ಡ್. ಓಕೆನಾ, ಇದೊಂದು ಲೆಗೆಸಿ ಕಾರ್ಡ್, ಇದೊಂದು ಅಕಾಂಪ್ಲಿಷ್ಮೆಂಟ್ ಕಾರ್ಡ್. ಅದರಲ್ಲೇ ನೀವು ನೋಡ್ಬೋದು ಒಂದು ಸಕ್ಸಸ್ಫುಲ್ ಕಾರ್ಡ್ ಅಂತಲೇ ಹೇಳ್ಬೋದು. ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ರಿಲೇಷನ್ಶಿಪ್ ಅಂತ ಹೇಳ್ಬೋದು. ಸೊ ನಾನೇನು ನೋಡ್ತಾ ಇದ್ದೇನೆ, ಡೆಫಿನೆಟ್ಲಿ ನಿಮಗೆ ಸಿಗೋ ಪಾರ್ಟ್ನರ್ ಒನ್ ವಿಶ್ ಅಂತೂ ಕಂಪ್ಲೀಟ್ಲಿ ಫುಲ್ಫಿಲ್ ಮಾಡ್ತಾರೆ. ಅಂದರೆ ಪ್ರಾಕ್ಟಿಕಲ್ ಮೈಂಡೆಡ್. ಯಾವುದೇ ಕಂಪ್ಲೀಟ್ಲಿ ಎಮೋಷ್ನಲ್ ಅಲ್ಲ ಅಂತ ಹೇಳಲ್ಲ, ಬಟ್ ಪ್ರಾಕ್ಟಿಕ್ಯಾಲಿಟಿ ಒಂದು ಸ್ವಲ್ಪ ಜಾಸ್ತಿನೇ ಇದೆ ಇವ್ರಿಗೆ ಅಂತ ನಾನು ನೋಡ್ತಾ ಇದ್ದೀನಿ. ಬಿಕಾಸ್ 10 ಆಫ್ ಪೆಂಟಕಲ್ಸ್ ಒಂದು ಫ್ಯಾಮಿಲಿ ಕಾರ್ಡ್ ಆಗಿರೋದ್ರಿಂದ ಪ್ರಾಬ್ಲಿ ಇವ್ರು ಬಂದುಬಿಟ್ಟು ಒಂದು ಬಿಗ್ ಫ್ಯಾಮಿಲಿ, ಒಂದು ದೊಡ್ಡ ಜಾಯಿಂಟ್ ಫ್ಯಾಮಿಲಿ ಬಿಲಾಂಗ್ ಆಗಿರ್ತಾರೆ. ಅಥವಾ ಅವ್ರಿಗೆ ಫ್ಯಾಮಿಲಿಗೆ ವ್ಯಾಲ್ಯೂ ಜಾಸ್ತಿ ಕೊಡ್ತಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಅವ್ರದ್ದೇ ಆದ ಒಂದು ಹೆರಿಡಿಟಿ, ಅವ್ರದ್ದೇ ಆದ ಒಂದು ಫ್ಯಾಮಿಲಿ ಹಿಸ್ಟ್ರಿ, ಅವ್ರು ಬಂದಿರೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಒಂದು ಸ್ಟೆಬಿಲಿಟಿನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇದನ್ನು ನೀವು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರೋ ಥರ ಸಿಗಲ್ಲ ಫಾರ್ ಶ್ಯೂರ್. ಬಿಕಾಸ್ ನೀವೇನು ಯೋಚನೆ ಮಾಡ್ತಾ ಇದ್ದೀರ ಅಂದರೆ, ಯಾವ ಪರ್ಸನ್ ಬ್ರೇವ್ ಆಗಿರಬೇಕು, ನಿಮ್ಮ ಲೈಫ್ ಸ್ಟೈಲ್ಗೆ ಸೆಟ್ ಆಗಬೇಕು. ಬಟ್ ಈ ಒಂದು ಪರ್ಸನ್ ಇದ್ದಾರಲ್ವಾ, ಆ ಥರ ಆಗಿರಲ್ಲ. ನಿಮಗೆ ಸಿಗೋ ಪರ್ಸನ್ ಅವ್ರ ಫ್ಯಾಮಿಲಿ ರೂಲ್ಸ್ನ ಫಾಲೋ ಮಾಡ್ತಾರೆ. ಇದು ಯಾವ್ದು ಸರಿ ಇಲ್ಲ, ಅನ್ಕನ್ವೆನ್ಷನಲ್ ಅಂದರೆ ರೂಲ್ಸಿಗೆ ಎಗೇನೆಸ್ಟ್ ಇದೆ, ಅದನ್ನ ಅವ್ರು ಮಾಡಲ್ಲ. ಓಕೆನಾ, ಮಾಡಿದ್ರೂ ಅದು ತುಂಬ ದಿನ ಸರಿ ಹೋಗಲ್ಲ. ಅವರು ಬಂದುಬಿಟ್ಟು ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟಿಗೆ ಏನೇನು ಸ್ಯಾಕ್ರಿಫೈಸ್ ಮಾಡಬೇಕು, ಎಷ್ಟು ಎಫರ್ಟ್ ಹಾಕಬೇಕು, ಅದನ್ನ ಅವ್ರು ಹಾಕ್ತಾರೆ. ಪ್ರಾಬಬ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಫುಲ್ ನಿಮ್ಮ ಲೈಫಲ್ಲಿ ಚೇಂಜಸ್ ತಂದುಬಿಡಲಿ ಅಂತ, ಪ್ರಾಬ್ಲಿ ಇವ್ರು ಅದನ್ನ ತರಲ್ಲ. ಆರ್ ಆ ಥರ ಪರ್ಸನ್ ಸಿಗಲ್ಲ ನಿಮಗೆ ಅಂತ ನೋಡ್ತೇನೆ. ಬಿಕಾಸ್ ಈ ಒಂದು ಪರ್ಸನ್ಗೂ ಒಂದು ಲಾಂಗ್ ಟರ್ಮ್ ಗೋಲ್ ಇದೆ. ಡೆಫಿನೆಟ್ಲಿ ಒಂದು ಕರಿಯರ್ ಫೋಕಸ್ಡ್ ಆಗಿರ್ತಾರೆ. ಅಥವಾ ಲಾಂಗ್ ಟರ್ಮಿಗೆ ಏನೇನು ಮಾಡ್ಕೋಬೇಕು ಲೈಫಲ್ಲಿ ಅದೆಲ್ಲ ಮಾಡ್ಕೊಂಡಿರ್ತಾರೆ ಇವರು. ಆ್ಯಂಡ್ ಒಂದು ರಿಲೇಷನ್ಶಿಪ್ಗೆ ತುಂಬಾ ವ್ಯಾಲ್ಯೂ ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಅವ್ರವ್ರ ಫ್ಯಾಮಿಲಿ ಹರ್ಟ್ ಮಾಡಲ್ಲ. ಯಾವುದೇ ಕಾರಣಕ್ಕೂ ಅವರು ಒಂದು ಶಾರ್ಟ್ ಟರ್ಮ್ ರಿಲೇಷನ್ಶಿಪ್ನ ಎಕ್ಸ್ಪೆಕ್ಟ್ ಮಾಡೋದು ಇಲ್ಲ. ಬಿಕಾಸ್ ಅವ್ರಿಗೆ ಒಂದು ಸ್ಟೆಬಿಲಿಟಿ ಬೇಕು. ಓಕೆನಾ, ಎವ್ರಿಡೇ ಚೇಂಜಸ್ ಮಾಡ್ಕೊಂಡು ಹೋಗೋ ಪರ್ಸನ್ ಅಲ್ಲ. ಇದು ಯಾವ್ದು ಬೇಡ, ಪ್ರಾಬ್ಲಮ್ ಆಗುತ್ತೆ ಫ್ಯೂಚರ್ ಅಂತ ಗೊತ್ತಾಗುತ್ತೆ, ಅದಕ್ಕೆ ಕೈನೂ ಹಾಕಕ್ಕೆ ಹೋಗಲ್ಲ. ಆ ಥರ ಒಂದು ಪರ್ಸನ್ ನಿಮಗೆ ಸಿಗ್ತಾರೆ ಅಂತ ನೋಡ್ತಾ ಇದ್ದೀನಿ. ಪ್ರಾಬಬ್ಲಿ ಮುಂಚೆನೇ ಹೇಳ್ದಂಗೆ ಒಂದು ಜಾಯಿಂಟ್ ಫ್ಯಾಮಿಲಿ ಅಥವಾ ಒಂದು ದೊಡ್ಡ ಫ್ಯಾಮಿಲಿಗೆ ಬಿಲಾಂಗ್ ಆಗ್ತಾರೆ ಇವರು. ಅವ್ರದ್ದೇ ಆದ ಫ್ಯಾಮಿಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಆ್ಯಂಡ್ ನಿಮ್ಮ ಜೊತೆ ಡೈರೆಕ್ಟಾಗಿ ಒಂದು ಕಮಿಟ್ಮೆಂಟಿಗೆ ಬರಲ್ಲ ಅಂದ್ಕೊತೀನಿ. ತುಂಬ ಟೈಮ್ ತೊಗೊತಾರೆ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ.
ತುಂಬ ಟೈಮ್ ತೊಗೊತಾರೆ ಈ ರಿಲೇಷನ್ಶಿಪ್ನ ಕಮಿಟ್ಮೆಂಟಿಗೆ ತೊಗೊಂಡೋಗೋಕ್ಕೆ. ತುಂಬ ಸ್ಲೋ ಆಗಿ ಒಂದು ಕನ್ಕ್ಲೂಷನಿಗೆ ಬರ್ತಾರೆ ಅನಿಸ್ತಾ. ಪ್ರಾಬಬ್ಲಿ ನಿಮಗೆ ಈ ಥರ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ, ನಿಮ್ಮ ಪರ್ಸೆಪ್ಷನ್ ಚೇಂಜ್ ಆಗುತ್ತೆ. ಅಂದರೆ ಡೇ ಬೈ ಡೇ ಹೋಗ್ತಾ ಹೋಗ್ತಾ ನೀವು ಈ ಪರ್ಸನ್ಗೆ ಅಡ್ಜಸ್ಟ್ ಆಗ್ತೀರಾ ಅಂತ ಫೀಲ್ ಆಗ್ತಾಯಿದೆ. ಇವಾಗೇನು ಕಂಪ್ಲೀಟ್ಲಿ ಚೇಂಜಸ್ ತರಲಿ, ಫಿಕ್ಸ್ಡ್ ಮೈಂಡ್ಸೆಟ್ ಆಗಿರೋದು ಬೇಡ, ಇವರು ರೆಡಿಯಾಗಿರಲಿ ಎವ್ರಿ ಸರ್ಕಮ್ಸ್ಟಾನ್ಸಸ್, ಪ್ರಾಬ್ಲಿ ಕಂಪ್ಲೀಟ್ಲಿ ಅಪೋಸಿಟ್ ಪರ್ಸನ್ ಸಿಗ್ತಾರೆ. ಆ್ಯಂಡ್ ಒನ್ ಗುಡ್ ಥಿಂಗ್ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ಇವರು ಕರಿಯರ್ ವೈಸ್ ಅವ್ರ ಫಿನಾನ್ಷಿಯಲ್ ವೈಸ್ ಒಂದು ಸಕ್ಸಸ್ಫುಲ್ ಪರ್ಸನ್ ಅಥವಾ ಒಂದು ಅಕಾಂಪ್ಲಿಷ್ಮೆಂಟ್ ರೀಚ್ ಆಗಿರೋ ಪರ್ಸನ್ ಅನ್ಬೋದು. ಯಾವುದೋ ಒಂದು ಗುರಿನ ರೀಚ್ ಮಾಡ್ತಾರೆ ಇವರು. ನಿಮ್ಮ ಜೊತೆ ಇದ್ದಾಗಲೂ ಅಥವಾ ಅದಕ್ಕೂ ಮುಂಚೆನೋ ಏನೋ ಒಂದು ಅಚೀವ್ಮೆಂಟ್ ಮಾಡಿರ್ತಾರೆ ಇವರು ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ ಇವರು ಒಂದು ಕಮಿಟ್ಮೆಂಟಿಗೆ ವ್ಯಾಲ್ಯೂ ಕೊಡ್ತಾರೆ. ಒಂದು ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಅಂದರೆ ಇವ್ರಿಗೆ ನಂಬಿಕೆ ತುಂಬಾ ಜಾಸ್ತಿ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ, ಏನೇ ಚೇಂಜಸ್ ಇದ್ರೂ ಅದನ್ನ ಆಕ್ಸೆಪ್ಟ್ ಮಾಡ್ಕೋಬೇಕು ಅಂತ. ಬಟ್ ಈ ಪರ್ಸನ್ ಇದ್ದವರು ಅದನ್ನ, ಯಾವುದೇ ರಿಲೇಷನ್ಶಿಪ್ ಆಗಲಿ ಅದನ್ನ ಉಳಿಸ್ಕೊಳ್ಳೋಕ್ಕೆ ತುಂಬಾ ಟ್ರೈ ಮಾಡ್ತಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಈ ಥರ ಒಂದು ಪರ್ಸನ್ ನಿಮಗೆ ಸಿಗೋ ಎಲ್ಲ ಪಾಸಿಬಿಲಿಟೀಸು ಇದೆ. ಒನ್ ಥಿಂಗ್ ಈಸ್ ಫಾರ್ ಶ್ಯೂರ್, ನಿಮ್ಮನ್ನ ತುಂಬ ಕೇರ್ ಮಾಡ್ತಾರೆ, ನಿಮ್ಮ ವ್ಯಾಲ್ಯೂಸ್ನ ರೆಸ್ಪೆಕ್ಟ್ ಮಾಡ್ತಾರೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡ್ತಾರೆ. ಅವ್ರು ಏನೇ ವಿಚಾರ ಥಿಂಕ್ ಆದ್ರೂ ನೀವು ನಿಮ್ಮ ಪ್ರಿಯಾರಿಟೀಸ್, ನಿಮ್ಮ ಫ್ಯಾಮಿಲಿ ಬಗ್ಗೆ ಎಲ್ಲ ಯೋಚನೆ ಮಾಡೇ ಬರೋದು. ಪ್ರಾಬ್ಲಿ ಇನ್ ಕೇಸ್ ನೀವು ಲವ್ ಮ್ಯಾರೇಜ್, ಪ್ರಾಬ್ಲಿ ನಿಮಗೆ ಲವ್ ಮ್ಯಾರೇಜ್ ಇಷ್ಟ ಅಂತ ಫೀಲ್ ಆಗ್ತದೆ, ಬಟ್ ನಿಮಗೆ ಆಗೋದು ಅರೇಂಜ್ಡ್ ಮ್ಯಾರೇಜ್ ಅಂತ ನನಗೆ ಅನಿಸ್ತಾ ಇದೆ, ನೋಡ್ತಾ ಇದ್ದೀನಿ ಕೂಡ. ಸೊ ನೀವು ಪ್ರಾಬ್ಲಿ ನಿಮ್ಮ ಮನೇಲೂ ಹೇಳಿಬಿಟ್ಟಿದ್ದೀರಾ ಅನಿಸುತ್ತೆ ತುಂಬ ಜನ, ನಾನೇ ಹುಡ್ಕೊತೀನಿ ನನ್ನ ಪಾರ್ಟ್ನರ್ನ, ನನಗೆ ಯಾವ ಥರ ಬೇಕೋ ಅದೇ ಥರನೇ ಹುಡ್ಕೋತೀನಿ ಅಂತ. ಬಟ್ ನೀವು ಎಂಡಪ್ ಆಗೋದು ಒಂದು ಅರೇಂಜ್ಡ್ ಮ್ಯಾರೇಜಲ್ಲಿ, ಅಥವಾ ನಿಮ್ಮ ಫ್ಯಾಮಿಲಿ ನೋಡೋ ಒಂದು ಹುಡುಗ ಅಥವಾ ಹುಡುಗಿನೇ ನೀವು ಮದುವೆ ಆಗೋದು. ಹೀಗೆ ನಿಮ್ಮ ಒಂದು ರಿಲೇಷನ್ಶಿಪ್ ಆಗುತ್ತೆ, ಫಾರ್ಮ್ ಆಗುತ್ತೆ ಅಂತ. ಇನ್ ಕೇಸ್ ನೀವೇನಾದರೂ ಲವ್ ಮಾಡ್ಕೊಂಡಿದ್ರೆ ಆಲ್ರೆಡಿ, ಪ್ರಾಬಬ್ಲಿ ಎಂಡಪ್ ವಿತ್ ಅರೇಂಜ್ಡ್ ಮ್ಯಾರೇಜ್, ಇಂಥ ಒಂದು ಸಿಚುವೇಶನಲ್ಲಿ ಎಂಡಪ್ ಆಗ್ತೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ. ಅಥವಾ ಒಂದು ನಿಮ್ಮ ಫ್ಯಾಮಿಲಿಗೂ ಕ್ಲೋಸ್ ಆಗಿರೋ ಪರ್ಸನ್ನೇ ಇವರು ಅಂತಲೂ ನೋಡ್ತಾ ಇದ್ದೀನಿ. ಓಕೆನಾ? ಸೊ ಡೆಫಿನೆಟ್ಲಿ ನೀವು ಎಕ್ಸ್ಪೆಕ್ಟೇಷನ್ಸಲ್ಲಿ ಇದ್ದೀರಲ್ವ, ಆ ಥರ ನಿಮಗೆ ಸಿಗಲ್ಲ. ಸೊ ಇಟ್ಸ್ ಮೆಸೇಜ್ ದಟ್ ಸ್ವಲ್ಪ ಚೇಂಜಸ್ ನೀವು ಮಾಡ್ಕೋಬೇಕು. ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇಡ್ಕೋಬೇಡಿ, ಹರ್ಟ್ ಆಗಬಹುದು ಅನ್ನೋದು ಒಂದು ಇಂಪಾರ್ಟೆಂಟ್ ಮೆಸೇಜ್ ನಿಮಗೆ ಈ ಒಂದು ಥರ್ಡ್ ಕಾರ್ಡಿಂದ. ನೆಕ್ಸ್ಟ್ ನೋಡೋಣ, ಆಬ್ಸ್ಟ್ಯಾಕಲ್ಸ್, ಏನೆಲ್ಲ ಚಾಲೆಂಜಸ್ ನೀವು ಓವರ್ಕಮ್ ಮಾಡಬೇಕು ಈ ಒಂದು ಪರ್ಸನ್ ಜೊತೆ ಒಂದು ಕಮಿಟ್ಮೆಂಟ್ ಅಥವಾ ಲಾಂಗ್ ಟರ್ಮ್ ರಿಲೇಷನ್ಶಿಪ್ಪಲ್ಲಿ ಇರೋದಕ್ಕೆ, ಅಥವಾ ರೈಟ್ ಪರ್ಸನ್ನ ಮೀಟ್ ಆಗೋದಕ್ಕೆ ಅಂತ ನೋಡೋಣ. ಲಾಯಲ್ ಹಾರ್ಟ್, ಈ ಒಂದು ಕಾರ್ಡ್ಗೆ ನೋಡಿದ್ರೆ, ಈ ಒಂದು ಕಾರ್ಡಲ್ಲಿ ಪ್ರಾಬ್ಲಿ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದರೆ, ಮುಂಚೆನೇ ಹೇಳ್ದಂಗೆ ನಿಮಗೂ ಒಂದು ಲೈಫಲ್ಲಿ ಚೇಂಜಸ್ ಬೇಕು. ನಿಮಗೂ ಪ್ರಾಬಬ್ಲಿ ತುಂಬ ಜನ ಇಲ್ಲಿ ಒಂದು ಸೀರಿಯಸ್ ರಿಲೇಷನ್ಶಿಪ್, ಮುಂಚೆ ಎಲ್ಲ ಥಾಟ್ ಇತ್ತು ಅನಿಸುತ್ತೆ ಸೀರಿಯಸ್ ರಿಲೇಷನ್ಶಿಪ್ಪಲ್ಲೇ ಎಂಡಪ್ ಆಗೋಣ, ಸುಮ್ಮನೆ ಬೇಡ ಕಷ್ಟಗಳು ಅಂತ. ಬಟ್ ಇವಾಗ ಯಾವ ಥರ ಸಿಚುವೇಶನಲ್ಲಿದ್ದೀರಾ ಅಂದರೆ, ಟು ರೆಡಿ ಫಾರ್ ಎನಿಥಿಂಗ್, ಲೈಕ್ ಏನು ಬರುತ್ತೆ ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋಣ. ಸಡನ್ ಚೇಂಜಸ್ಸಾ ಅಥವಾ ನಿಮ್ಮ ಆಪೋಸಿಟ್ ಪರ್ಸನ್ ಸಿಗ್ತಾರಾ, ಪರವಾಗಿಲ್ಲ, ಆ ಥರ ಒಂದು ಸಿಚುವೇಶನಲ್ಲಿದ್ದೀರಾ. ಆ್ಯಂಡ್ ತುಂಬ ಜನ ನಿಮ್ಮ ಎಕ್ಸ್ ಪಾರ್ಟ್ನರ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಬಿಕಾಸ್ ಅವರು ನಿಮಗೆ ಯಾವ ಥರ ಬೇಕೋ ಆ ಥರನೇ ಇದ್ದರು, ನಿಮಗೆ ಯಾವ ಥರ ಒಂದು ಪರ್ಸ್ನಾಲಿಟಿ ಬೇಕಿತ್ತು ಅವರಲ್ಲಿ ಆ ಒಂದು ಪರ್ಸ್ನಾಲಿಟಿನ ತುಂಬಾ ನೋಡ್ತಾ ಇದ್ರಿ ಅನ್ನೋದನ್ನ ನೋಡ್ತಾ ಇದ್ದೀನಿ. ಪ್ರಾಬಬ್ಲಿ ಯಾಕಿಲ್ಲಿ ಲಾಯಲ್ ಹಾರ್ಟ್ ಬಂದಿದೆ ಅಂತ ನೋಡೋಣ. ಒಂದು ಇಲ್ಲಿ ಇಂಪಾರ್ಟೆಂಟ್ ಮೆಸೇಜ್ ನಾನು ಏನು ನೋಡ್ತೀನಿ ವಿತ್ ದಿಸ್ ಕಾರ್ಡ್ ಅಂದರೆ, ಪ್ರಾಬಬ್ಲಿ ನಿಮ್ಮ ಪಾಸ್ಟ್ ರಿಲೇಷನ್ಶಿಪ್ ಏನಿದೆ ಅದರಿಂದ ನೀವು ತುಂಬ ಇನ್ಫ್ಲುಯೆನ್ಸ್ ಆಗಿದ್ದೀರ. ಅಂದರೆ ಯಾರೋ ನಿಮಗೆ ಪಾಸ್ಟಲ್ಲಿ ಮೋಸ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಅಥವಾ ನಿಮ್ಮ ಪಾಸ್ಟ್ ರಿಲೇಷನ್ಶಿಪ್ಪಲ್ಲಿ ನೀವು ತುಂಬಾ ಲಾಯಲ್ ಆಗಿದ್ರಿ, ಒಂದು ಕಮಿಟ್ಮೆಂಟ್ ತುಂಬಾ ಇತ್ತು ನಿಮಗೆ. ಬಟ್ ಇವಾಗ ಯಾರೋ ನಿಮಗೆ ಮೋಸ ಮಾಡಿದ್ದಾರೆ ಡೆಫಿನೆಟ್ಲಿ, ಅಥವಾ ಯಾರೋ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅದನ್ನ ಕಡಿಮೆ ಇಟ್ಕೊಳ್ಳೋ ಥರ ಮಾಡಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಓಕೆನಾ? ಅಥವಾ ನೀವು ತುಂಬಾ ಒಂದು ಕಮಿಟ್ಮೆಂಟಿಗೆ ಇಂಪಾರ್ಟೆನ್ಸ್ ಕೊಡ್ತಾಯಿದ್ರಿ, ಒಂದು ಲಾಂಗ್ ಟರ್ಮ್ ರಿಲೇಷನ್ಶಿಪ್ಗೆಲ್ಲ ಇಂಪಾರ್ಟೆನ್ಸ್ ಕೊಡ್ತಾಯಿದ್ರಿ.
ಬಟ್ ಅವರು ಅದಕ್ಕೊಂದು ವ್ಯಾಲ್ಯೂ ಕೊಡಲಿಲ್ಲ. ಸೊ ಈ ಒಂದು ಪಾಸ್ಟ್ ಒಂದು ಸೈಕಲಿಂದ ನಿಮಗೆ ಅದು ಇನ್ಫ್ಲುಯೆನ್ಸ್ ಆಗ್ತದೆ, ಅಥವಾ ಬೇರೆಯವ್ರ ರಿಲೇಷನ್ಶಿಪ್ನ ನೋಡಿದ್ದೀರಾ ನೀವು, ತುಂಬ ಫೇಲ್ಯೂರ್ ಆಗಿರೋ ರಿಲೇಷನ್ಶಿಪ್ನ ನೋಡಿದ್ದೀರಾ ನೀವು. ಎವ್ರಿ ಟೈಮ್ ನಿಮಗದು ಬರ್ತಾನೆ ಇರುತ್ತೆ. ಇವಾಗ ನಾನು ಎಷ್ಟೇ ಕಮಿಟ್ಮೆಂಟ್ ಆಗಿದ್ರು, ಎಷ್ಟೇ ಸೀರಿಯಸ್ ಆಗಿದ್ರು ಮುಂದೆ ಒಂದಿನ ಕೈ ಕೊಟ್ಟೇ ಕೊಡ್ತಾರೆ. ಸೊ ಅದಕ್ಕೇ ನೀವು ಈ ಥರ ಒಂದು ಪರ್ಸನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅನಿಸುತ್ತೆ. ಸೊ ನಿಮ್ಮ ಸೋಲ್ ಡಿಸೈರ್ ಮಾಡ್ತಾ ಇದೆ ಒಂದು ಕಮಿಟ್ಮೆಂಟ್ಗೆ, ಒಂದು ಲಾಯಲ್ ಆಗಿರೋ ಪರ್ಸನ್ಗೆ. ಬಟ್ ನಿಮ್ಮ ಒಂದು ಪಾಸ್ಟ್ ರಿಲೇಷನ್ಶಿಪ್ಪಿಂದ ನೀವು ಈ ಒಂದು ಥಾಟಿಗೆ ಬಂದಿದ್ದೀರಾ, ಏನೋ ಒಂದು ನಿಮ್ಗಿಂತ ಆಪೋಸಿಟ್ ಆಗಿರಬೇಕು ಇವರು, ಪ್ರಾಕ್ಟಿಕಲ್ ಆಗಿರಬೇಕು, ಯಾವುದೇ ಕಾರಣಕ್ಕೆ ಎಮೋಷ್ನಲಿ ಕನೆಕ್ಟ್ ಆಗಬಾರ್ದು ನೀವು ಅವ್ರಿಗೆ, ಈ ಥರ ಎಲ್ಲ ಎಕ್ಸ್ಪೆಕ್ಟೇಷನ್ಸಲ್ಲಿದ್ದೀರಾ. ಬಟ್ ನೀವಿವಾಗ ಆ ಒಂದು ಥಾಟ್ಸ್ನ ರಿಮೂವ್ ಮಾಡಬೇಕು. ಅವರು ಹೆಂಗಾರು ಇರಲಿ, ನಾನು ಹೆಂಗಾರು ಇರ್ತೀನಿ, ಸೀರಿಯಸ್ನೆಸ್ ಬೇಡ ಅನ್ನೋ ಒಂದು ಥಾಟ್ನ ರಿಮೂವ್ ಮಾಡಬೇಕು. ಆ್ಯಂಡ್ ನಿಮಗೆ ಫಿಯರ್ ಇದೆ, ಕಮಿಟ್ಮೆಂಟ್ ಫಿಯರ್ ಇದೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಆ ಒಂದು ಇದನ್ನು ಇಲ್ಲಿ ನೋಡ್ಬೋದು, ಈ ಮೆಸೇಜಲ್ಲಿ 2 ಕೀಸ್ ಇದೆ. ಸೊ ನೀವು ಯಾವಾಗ ಒಂದು ಸೀರಿಯಸ್ ರಿಲೇಷನ್ಶಿಪ್ಪಿಗೆ ರೆಡಿಯಾಗಿರ್ತೀರ ಆವಾಗಲೇ ಈ ಪರ್ಸನ್ ಸಿಗೋದು. ಯಾವಾಗ ನೀವು ಒಂದು ಹೋಪ್ಸ್ನ ಮತ್ತೆ ಪಡ್ಕೊತೀರ ರಿಲೇಷನ್ಶಿಪ್ ಬಗ್ಗೆ, ಆವಾಗಲೇ ಈ ಒಂದು ಪರ್ಸನ್ ನಿಮಗೆ ಸಿಗೋದು. ಆ್ಯಂಡ್ ಐ ಫೀಲ್ ಲೈಕ್ ಆಲ್ರೆಡಿ ಈ ಪರ್ಸನ್ ನಿಮಗೆ ನಿಮ್ಮ ಜೊತೆ ಇದ್ದಾರೆ, ಬಟ್ ನೀವು ಕಮಿಟ್ಮೆಂಟಿಗೆ ರೆಡಿಯಾಗಿಲ್ಲ, ನೀವು ಒಂದು ಲಾಯಲ್ ಆಗಿರೋದಕ್ಕೆ ರೆಡಿಯಾಗಿಲ್ಲ, ನೀವು ಲೈಫಲ್ಲಿ ಸೀರಿಯಸ್ ಯಾವುದೇ ನಿಮಗೆ ಲವ್ ಅನ್ನೋ ಇದಕ್ಕೆ ಒಂದು ವ್ಯಾಲ್ಯೂ ಹೋಗಿಬಿಟ್ಟಿದೆ ಅಂತ ನೋಡ್ತಾ ಇದ್ದೀನಿ. ಸೊ ಯಾವಾಗ ನೀವು ರೆಡಿಯಾಗಿರ್ತೀರ, ಯಾವಾಗ ನೀವು ಒಂದು ಸೀರಿಯಸ್ ರಿಲೇಷನ್ಶಿಪ್ ಓಕೆ ಅಂತ ಆಕ್ಸೆಪ್ಟ್ ಮಾಡ್ತೀರ, ಆವಾಗಲೇ ನಿಮಗೆ ಈ ಒಂದು ಪರ್ಸನ್ ಸಿಗೋದು, ಡೌಟೇ ಇಲ್ಲ. ಸೊ ಈ ಒಂದು ಲಾಕ್ ಓಪನ್ ಆಗಬೇಕು ಅಥವಾ ಈ ಒಂದು ಪರ್ಸನ್ ಸಿಗಬೇಕು ಅಂದರೆ, ಇವಾಗ ನೀವು ಲಾಕ್ ಮಾಡಿ ಇಟ್ಕೊಂಡಿದ್ದೀರಲ್ಲ ಅದನ್ನ ಓಪನ್ ಮಾಡಬೇಕು. ಅಂದರೆ ಕಮಿಟ್ಮೆಂಟೇ ಬೇಡ, ಲಾಂಗ್ ಟರ್ಮ್ ರಿಲೇಷನ್ಶಿಪ್ಪೇ ಬೇಡ ಅಂತ ಏನು ಥಾಟಲ್ಲಿ ಇಟ್ಕೊಂಡಿದ್ದೀರ ಅದನ್ನ ಬಿಡಬೇಕು ಫಸ್ಟು, ಓಕೆನಾ? ಸೊ ಅದಾಗಿತ್ತು. ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ನಿಮಗೆ ಏನರ ಬಗ್ಗೆ ಮೆಸೇಜ್ ಇದೆ ಅಂತ. ಅಡ್ವೈಸ್, ಯೂನಿವರ್ಸಿಂದ ನಿಮಗೆ ಏನು ಅಡ್ವೈಸ್ ಇದೆ? ವಾವ್, ಆಲ್ ದಟ್ ಗ್ಲಿಟರ್ಸ್. ಸೊ ಇಲ್ಲಿ ನೋಡ್ಬೋದು 10 ಆಫ್ ಪೆಂಟಕಲ್ಸ್ ಕೆಳಗೆ ಈ ಒಂದು ಮೆಸೇಜ್ ಬಂದಿರೋದು. ಅಮೇಝಿಂಗ್ ಕಾರ್ಡ್. ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ಯಾವ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ, ಆ ಪರ್ಸನ್ ಬಂದಮೇಲೆ ನಿಮ್ಮ ಲೈಫ್ ಸ್ಟೆಬಿಲಿಟಿನೇ ಚೇಂಜ್ ಆಗುತ್ತೆ. ಆ ಪರ್ಸನ್ ಬಂದಮೇಲೆ ನಿಮ್ಮ ಲೈಫಲ್ಲಿ ಫಿನಾನ್ಷಿಯಲ್ ಸ್ಟೇಟ್ ಪ್ರಾಪರ್ ಆಗುತ್ತೆ ಅನ್ನೋದು ಮೇನಾಗಿ ನೋಡ್ತೀನಿ. ಲೈಕ್ ಗೋಲ್ಡನ್ ಕಾರ್ಡ್ ಅಂತಲೇ ಇದನ್ನ ಹೇಳ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್ ಇದ್ರ ಮೆಸೇಜ್ ಏನಂತೆ, ಆಲ್ ದಟ್ ಗ್ಲಿಟರ್ಸ್. ಪ್ರಾಬಬ್ಲಿ ಇದೇನು ಹೇಳ್ತಾ ಇದೆ ಅಂದರೆ, ಏನು ಶೈನ್ ಆಗುತ್ತಲ್ವ ಅದ್ರ ಮೇಲೆ ಜಾಸ್ತಿ ಫೋಕಸ್ ಕೊಡಬೇಡಿ. ಅಂದರೆ ಏನು ಚೆನ್ನಾಗಿ ಕಾಣುತ್ತಲ್ವ ಅದ್ರ ಮೇಲೆ ಜಾಸ್ತಿ ಫೋಕಸ್ ಕೊಡಬೇಡಿ. ಫಾರ್ ಎನ್ ಎಕ್ಸಾಂಪಲ್, ನೀವು ತುಂಬ ಜನ ಕಪಲ್ಸ್ನೆಲ್ಲ ನೋಡ್ಬೋದು, ತುಂಬ ಖುಷಿಯಾಗಿರ್ತಾರೆ, ಪಾರ್ಟೀಸಿಗೆ ಹೋಗ್ತಾರೆ, ಎಲ್ಲ ಎಂಜಾಯ್ ಮಾಡ್ಕೊಂಡಿರ್ತಾರೆ. ಬಟ್ ನೀವು ಇನ್ ಕೇಸ್ ಅದೇ ಥರ ರಿಲೇಷನ್ಶಿಪ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ, ಆ ಒಂದು ಹೊರಗಡೆಯಿಂದ ಚೆನ್ನಾಗಿ ಕಾಣೋದನ್ನ ನೋಡಿಬಿಟ್ಟು ವಾವ್ ಇದು ಚೆನ್ನಾಗಿದೆ ಆ ಥರ ಎಲ್ಲ ನೀವು ಕನ್ವಿನ್ಸ್ ಆಗಿ ಇನ್ಫ್ಲುಯೆನ್ಸ್ ಎಲ್ಲ ಆಗ್ತಾಯಿದ್ರೆ ಅದು ಆಗೋದು ಬೇಡ. ಬಿಕಾಸ್ ಪ್ರಾಬಬ್ಲಿ ಆ ಒಂದು ರಿಲೇಷನ್ಶಿಪ್ಪಿಗೆ ಫ್ಯೂಚರಲ್ಲಿ ವ್ಯಾಲ್ಯೂನೇ ಇರಲ್ಲ ಅಂದ್ಕೊತೀನಿ. ಹೊರಗಡೆಯಿಂದ ಚೆನ್ನಾಗಿ ಕಾಣೋದು ಡೀಪಾಗಿ ನೋಡಿದ್ರೆ ಅದು ಅಷ್ಟು ನೀವು ಅಂದ್ಕೊಳ್ಳೋ ಥರ ಇರಲ್ಲ. ಸೊ ಇವಾಗ ಒಂದು ಶಾರ್ಟ್ ಟರ್ಮ್ ಖುಷಿಗೋಸ್ಕರ ನೀವು ಅನ್ಕೊತಾ ಇರ್ಬೋದು ಒಂದು ಸೀರಿಯಸ್ ರಿಲೇಷನ್ಶಿಪ್ ಬೇಡ, ಎಂಜಾಯ್ ಮಾಡ್ಕೊಂಡು ಫನ್ ಮಾಡ್ಕೊಂಡಿರೋಣ. ಬಟ್ ಅದು ಹೊರಗಡೆಯಿಂದ ಮಾತ್ರ ಚೆನ್ನಾಗಿ ಕಾಣೋದು, ಅದು ಲೈಫಿಗೆ ಯಾವ ಥರ ವ್ಯಾಲ್ಯೂನೂ ಕೊಡಲ್ಲ ಅನ್ನೋದು ಇಂಪಾರ್ಟೆಂಟ್ ಮೆಸೇಜ್ ನಿಮಗೆ ಯೂನಿವರ್ಸ್ ಕಡೆಯಿಂದ. ಸೊ ಇನ್ನೊಂದು ಇಂಪಾರ್ಟೆಂಟ್ ಮೆಸೇಜ್ ಈ ಕಾರ್ಡಿಂದ ಏನು ನೋಡ್ತಾ ಇದೆ ಅಂದರೆ, ಹೊರಗಡೆ ಇರೋ ಒಂದು ಬ್ಯೂಟಿ ನೋಡಿಬಿಟ್ಟು ಮರಳಾಗಬೇಡಿ. ಅಂದರೆ ತುಂಬ ಜನ ಇಲ್ಲಿ ನನ್ನ ಪಾರ್ಟ್ನರ್ ನೋಡೋಕೆ ಚೆನ್ನಾಗಿರಬೇಕು, ನನ್ನ ಫ್ರೆಂಡ್ಸ್ ಜೊತೆ ಮೀಟ್ ಆದಾಗೆಲ್ಲ ಚೆನ್ನಾಗಿ ಮಿಂಗಲ್ ಆಗಬೇಕು, ನನ್ನ ಪಾರ್ಟ್ನರು ಅವ್ರ ಪಾರ್ಟ್ನರ್ ಥರನೇ ಇರಬೇಕು, ಅಡ್ಜಸ್ಟ್ ಆಗಬೇಕು. ಸೊ ಈಗ ಟವರ್ ಕಾರ್ಡ್ ನೋಡಿದ್ರೆ ನೀವು ಈ ಥರ ಎಲ್ಲ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿನೇ ಇದೆ ನಿಮಗೆ. ಸೊ ಲೈಕ್ ಮಾಡರ್ನ್ ಸೊಸೈಟಿಗೆ ಅಡ್ಜಸ್ಟ್ ಆಗೋ ಥರ ಪರ್ಸನ್ ಬೇಕು ನನಗೆ, ಈ ಥರ ಎಲ್ಲ ಥಾಟ್ ಇದೆ. ಬಟ್ ಮೇನ್ ಅಡ್ವೈಸ್ ಏನಂತ ಅಂದರೆ, ಬ್ಯೂಟಿ ನೋಡಿಬಿಟ್ಟು ನೀವು ಫಾಲೋ ಮಾಡ್ಕೊಂಡು ಹೋಗಬೇಡಿ.
ಹೊರಗಡೆ ಕಾಣಿಸೋ ಥರ ಇರಲ್ಲ ಅದು ಅನ್ನೋದನ್ನ ಮೇಯ್ನಾಗಿ ನೋಡ್ತಾ ಇದ್ದೀನಿ. ಬಿಕಾಸ್ ಒಂದು ರಿಲೇಷನ್ಶಿಪ್ಪಲ್ಲಿ ಟ್ರಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಫೋಕಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ರೆಸ್ಪೆಕ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಎಮೋಷ್ನಲ್ ಕನೆಕ್ಷನ್ ಇಂಪಾರ್ಟೆಂಟ್ ಆಗಿರುತ್ತೆ. ದುಡ್ಡು ನೋಡಿಕೊಂಡು, ಸ್ಟೇಟಸ್ ನೋಡಿಕೊಂಡು, ಅಥವಾ ಫಿಸಿಕಲ್ ಅಪಿಯರೆನ್ಸ್, ಅವ್ರು ಹೆಂಗೆ ಕಾಣ್ತಾರೆ, ಅಷ್ಟು ದುಡ್ಡಿದೆ, ಅವ್ರ ಸ್ಟೇಟಸ್ ಹೆಂಗಿದೆ, ಹಿಂಗೆಲ್ಲ ನೋಡಿಕೊಂಡು ನೀವು ಇನ್ ಕೇಸ್ ಏನಾದರೂ ಚೂಸ್ ಮಾಡ್ಕೊಳ್ಳೋಣ ಅಂತ ಏನಾದರೂ ಇದ್ದರೆ ಅದಕ್ಕೆ ಬೀಳ್ಬೇಡಿ ಅಂತ ನೋಡ್ತಾರೆ. ಆ್ಯಂಡ್ ಈವನ್ ಫ್ಯೂಚರಲ್ಲೂ ಪಾಸಿಬಿಲಿಟಿ ಇದೆ, ನೀವು ಯಾವುದೋ ಪರ್ಸನ್ ಮೀಟ್ ಆದಾಗ ನಿಮ್ಮ ಬ್ಯೂಟಿ, ನಿಮ್ಮ ದುಡ್ಡು ಎಲ್ಲ ನೋಡಿಕೊಂಡು ಬಿದ್ದರೆ, ಸೊ ಆ ಥರ ಒಂದು ರಿಲೇಷನ್ಶಿಪ್ಪಿಗೆ ಎಸ್ ಅನ್ಬೇಡಿ ಅನ್ನೋದನ್ನ ನೋಡ್ತಾ ಇದ್ದಾರೆ. ಆ್ಯಂಡ್ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ ನಿಮಗೆ, ರಿಲೇಷನ್ಶಿಪ್ ಹಂಗಿರಬೇಕು, ಹಿಂಗಿರಬೇಕು ಅಂತ. ಬಟ್ ಅದರಲ್ಲಿ ತುಂಬ ಕಷ್ಟಗಳು ಇರುತ್ತೆ, ನಿಮಗದು ಹೊರಗಡೆಯಿಂದ ಕಾಣ್ತಾ ಇರಲ್ಲ ಅಂತ. ಸೊ ನೀವು ಟೈಮ್ ತೊಗೋಬೇಕು ನಿಮ್ಮ ಪಾರ್ಟ್ನರ್ನ ಚೂಸ್ ಮಾಡಬೇಕು ಅಂದರೆ. ಆ್ಯಂಡ್ ನಿಮ್ಮ ವ್ಯಾಲ್ಯೂ ಏನಿದೆ ಅದನ್ನು ನೀವು ಬಿಟ್ಕೊಡ್ಬೇಡಿ. ಎಟ್ ಎವ್ರಿ ಮೂಮೆಂಟ್ ನಿಮ್ಮ ಲೈಫಲ್ಲಿ ನಿಮಗೆ ಏನೇನು ಇಂಪಾರ್ಟೆಂಟ್, ಈ ಪರ್ಸನ್ ಬಂದ ಕೂಡಲೇ ನೀವು ಅದನ್ನೆಲ್ಲ ಸ್ಯಾಕ್ರಿಫೈಸ್ ಮಾಡೋದಾಗಿರ್ಬೋದು, ನಿಮ್ಮ ಸ್ವಂತದವ್ರಿಗೆ ಹರ್ಟ್ ಮಾಡೋದಾಗಿರ್ಬೋದು, ಅಥವಾ ಪಾರ್ಟ್ನರ್ ಸಿಕ್ಬಿಟ್ರು ಅವ್ರು ಹೇಳ್ದಂಗೆ ಕುಣಿಯೋಣ, ಆ ಥರನೂ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ನಿಮಗೆ ಅದನ್ನ ಬಿಟ್ಬಿಡಬೇಕು. ನೀವು ಆ್ಯಸ್ ಅ ಪರ್ಸನ್ ನೀವು ಹೆಂಗಿದ್ದೀರಾ ಹಾಗೆ ಇರಿ. ಯಾವ ಪರ್ಸನ್ಗೋಸ್ಕರನೂ ನೀವು ಚೇಂಜ್ ಆಗೋಕ್ಕೆ ಹೋಗಬೇಡಿ. ಬಿಕಾಸ್ ನೀವು ನಿಮಗೋಸ್ಕರ ನೀವು ನಿಮ್ಮ ಮೇಲೆ ಏನಾದ್ರು ಮೋಸ ಮಾಡಿಕೊಂಡ್ರೆ, ಒಂದು ಮುಖವಾಡ ಹಾಕೊಳ್ಳೋಕ್ಕೆಲ್ಲ ಶುರು ಮಾಡಿದ್ರೆ ಅದು ತುಂಬ ದಿನ ಉಳಿಯಲ್ಲ. ಸೊ ನಿಮಗೆ ನೀವು ಫಸ್ಟು ಟ್ರೂ ಆಗಿರಬೇಕು. ನೀವು ನಿಜವಾಗ್ಲೂ ಖುಷಿಯಾಗಿದ್ದೀರಾ. ಆ್ಯಂಡ್ ಇನ್ ಕೇಸ್ ನೀವು ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿದ್ದರೆ ಪ್ರಾಬ್ಲಿ ಹೊರಗಡೆ ಇರೋರಿಗೆ ನೀವು ತೋರಿಸ್ತಾ ಇರ್ಬೋದು ಚೆನ್ನಾಗಿದ್ದೀವಿ ಅಂತ. ಬಟ್ ಟ್ರೂ ಆಗಿ ನೀವು ಚೆನ್ನಾಗಿದ್ದೀರಾ ಅನ್ನೋದನ್ನ ನೀವೇ ಕ್ವೆಶನ್ ಮಾಡ್ಕೊಬೇಕು. ಲಾಂಗ್ ಟರ್ಮ್ ಅಂತ ಯೋಚನೆ ಬಂದಾಗ ನೀವು ನಿಜವಾಗ್ಲೂ ನೀವು ಈ ಪರ್ಸನ್ ಜೊತೆ ಚೆನ್ನಾಗಿರ್ತೀರಾ. ನಿಮಗೆ ಎಕ್ಸ್ಪೆಕ್ಟೇಷನ್ಸ್ ಏನೋ ಜಾಸ್ತಿನೇ ಇದೆ, ಬಟ್ ರಿಯಲ್ ಎಕ್ಸ್ಪೆಕ್ಟೇಷನ್ಸ್ ಇರಬೇಕು. ಓಕೆನಾ? ಸೊ ಇಬ್ರಿಗೂ ಆ ಫುಲ್ಫಿಲ್ಮೆಂಟ್ ಬೇಕು. ನೀವು ತುಂಬ ಇಲ್ಲಿ ಇನ್ನೊಬ್ಬರಿಗೆ ಅಡ್ಜಸ್ಟ್ ಆಗ್ತಾ ಇದ್ದೀರಾ, ಇನ್ನೊಬ್ಬರಿಗೆ ಇನ್ನು ಪಾರ್ಟ್ನರ್ಗೋಸ್ಕರ ಏನು ಚೇಂಜಸ್ ಮಾಡ್ಕೊಳ್ಳೋಕ್ಕೋ ರೆಡಿಯಾಗಿದ್ದೀನಿ, ಈ ಥರ ಒಂದು ಥಾಟಲ್ಲಿದ್ದರೆ ಅದನ್ನೆಲ್ಲ ಬಿಟ್ಬಿಡಿ. ಬಿಕಾಸ್ ಇವತ್ತು ಅಡ್ಜಸ್ಟ್ ಮಾಡ್ಕೋಬೋದು, ಇನ್ನೊಂದು ವಾರ ಅಡ್ಜಸ್ಟ್ ಮಾಡ್ಕೋಬೋದು, ಒಂದು ವರ್ಷ ಅಡ್ಜಸ್ಟ್ ಮಾಡ್ಕೋಬೋದು, ಬಟ್ ಅದು ಲಾಂಗ್ ಟರ್ಮ್ಗೆ ಉಳಿಯಲ್ಲ. ಸೊ ಸ್ಟಾರ್ಟಿಂಗೇ ನೀವು ನಿಮ್ಮ ವ್ಯಾಲ್ಯೂಸ್ ಮೇಲೆ ಫೋಕಸ್ ಜಾಸ್ತಿ ಕೊಟ್ಟರೆ ನಿಮ್ಮ ಒಂದು ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ ಅಂತ ನೋಡ್ಬೋದು. ಸೊ ನೆಕ್ಸ್ಟ್ ಇವಾಗ ಔಟ್ಕಮ್. ಇದರಲ್ಲಿ ಏನೇನು ನೋಡ್ತೀವಿ ಅಂದರೆ, ಒಂದು ನಿಮಗೆ ಈ ಪರ್ಸನ್ ಯಾವಾಗ ಸಿಗ್ತಾರೆ ಅಂತ, ಯಾವ ಒಂದು ಸಿಚುವೇಷನಲ್ಲಿ ನೀವು ಇವ್ರನ್ನ ಮೀಟ್ ಆಗ್ತೀರಾ ಅನ್ನೋದನ್ನ ನೋಡೋಣ. ಸೊ ಇದಾಗಿರುತ್ತೆ ಫೈನಲ್ ಮೆಸೇಜ್ ಫಾರ್ ಫಸ್ಟ್ ಗ್ರೂಪ್. ನಿಮಗೆ ಬಂದಿದೆ ಕ್ವೀನ್ ಆಫ್ ಕಪ್ಸ್. ವಾವ್. I personally love this Queen of Cups card. So, Queen of Cups, every Cups ಕಾರ್ಡ್ನ ಒಂದು ಕ್ರಿಯೇಟಿವ್ ಕಾರ್ಡ್ ಅಂತಲೇ ಹೇಳ್ಬೋದು. ಬಿಕಾಸ್ ಎಮೋಷ್ನಲಿ ಟ್ಯಾಪಿನ್ ಆಗುತ್ತೆ. ಸೊ ತುಂಬ ಜನಕ್ಕೆ ಈ ಗ್ರೂಪ್ ಯಾರು ಚೂಸ್ ಮಾಡಿದ್ದೀರಾ, ನಿಮಗೆ ಆದ ಒಂದು ಹಾಬೀಸ್ ಇದೆ, ಎಸ್ಪೆಷಲಿ ಒಂದು ಕ್ರಿಯೇಟಿವ್ ಹಾಬೀಸ್ ಅಂತ ನೋಡ್ತಾ ಇದ್ದೀನಿ. ಒನ್ ಥಿಂಗ್ ಇಸ್ ಫಾರ್ ಶೋರ್, ನಿಮ್ಮ ಹಾಬೀಸ್ ಏನಿದೆ ಅದು ಅವರ ಹಾಬೀಸಿಗೆ ತುಂಬಾ ಮ್ಯಾಚ್ ಆಗುತ್ತೆ. ಪ್ರಾಬ್ಲಿ ನೀವು ಯಾವುದೋ ಒಂದು ಒಕೇಶನಿಗೆ ಹೋಗ್ಬೋದು, ಅಲ್ಲಿ ನಿಮ್ಮ ಏನೋ ಒಂದು ಹಾಬಿ ರಿಲೇಟೆಡ್ ಏನೋ ಒಂದು ಸಿಚುವೇಷನಲ್ಲಿ ಆಗಬಹುದು, ಅಥವಾ ಯಾವುದೋ ಒಂದು ಈವೆಂಟಿಗೆ ಹೋಗ್ಬೋದು, ಕ್ರಿಯೇಟಿವ್ ಈವೆಂಟ್, ಅಲ್ಲೂ ಅವರು ಬಂದಿರೋ ಪಾಸಿಬಿಲಿಟೀಸ್ ತುಂಬಾ ಇದೆ. ಅಂದರೆ ಏನೋ ಒಂದು ಹಾಬೀಸ್ ಮ್ಯಾಚ್ ಆಗುತ್ತೆ ನಿಮ್ಮಿಬ್ಬರು ಮಧ್ಯೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಫಾರ್ ಶೋರ್, ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಅದು ಆಪೋಸಿಟ್ ಆಗಿರುತ್ತೆ. ಲೈಕ್ ಟವರ್ ಕಾರ್ಡ್ ಕೆಳಗೆ ಬಂದರೆ ನೋಡ್ಬೋದು, ನೀವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರಿ ಎಮೋಷ್ನಲಿ ಕನೆಕ್ಟ್ ಆಗೋದೇ ಬೇಡ, ಅಟ್ಯಾಚ್ಮೆಂಟೇ ಬೇಡ ಅಂತ. ಬಟ್ ಡೆಫಿನೆಟ್ಲಿ ಈ ಪರ್ಸನ್ ಒಂದು ಎಮೋಷ್ನಲ್ ಪರ್ಸನ್ ಆಗಿರುತ್ತೆ. ದ ಮೂಮೆಂಟ್ ನೀವು ಅವ್ರನ್ನ ಮೀಟ್ ಆದಾಗ ನೀವು ಅವ್ರ ಎಮೋಷನ್ಸ್ನ ಅಷ್ಟು ಗೊತ್ತಾಗಲ್ಲ ಅಂತೀರ ನೀವು, ಕೇರಿಂಗ್ ನೇಚರಲ್ಲಿ ಅಷ್ಟು ಗೊತ್ತಾಗಲ್ಲ. ಬಟ್ ಟೈಮ್ ತಗೊಳ್ತೀರ ನೀವಿಬ್ಬರು ಕನೆಕ್ಟ್ ಆಗೋದಕ್ಕೆ ಅನ್ನೋದನ್ನ ನೋಡ್ತಾ ಇದ್ದೀನಿ.
ಬಟ್ ಡೆಫಿನೆಟ್ಲಿ ಒಂದು ಒಂದು ಈವೆಂಟ್ಸಲ್ಲಿ ಮೀಟ್ ಆಗೋ ಪಾಸಿಬಿಲಿಟೀಸ್ ತುಂಬಾ ಇದೆ. ಸೊ ಎಕ್ಸಾಕ್ಟಾಗಿ ಟೈಮಿಂಗ್ ಹೇಳಬೇಕು ಅಂದರೆ ಈ ಒಂದು ಕಾರ್ಡ್ ಕ್ಯಾನ್ಸರ್, ಸ್ಕಾರ್ಪಿಯೋ, ಪೈಸಸ್ ಝೋಡಿಯಾಕ್ ಸೈನ ರೆಪ್ರೆಸೆಂಟ್ ಮಾಡುತ್ತೆ. ಡೆಫಿನೆಟ್ಲಿ ನಾಟ್ ತುಂಬ ಬೇಗನೂ ಸಿಗಲ್ಲ, ನೀವು ಅವ್ರಿಗೆ ತುಂಬಾ ಲೇಟಾಗೂ ಸಿಗಲ್ಲ. ಸೊ ಹಂಗೆ ನೋಡೋಕ್ಕೆ ಹೋದರೆ ಬೈ ದ ಎಂಡ್ ಆಫ್ ದಿಸ್ ಇಯರ್ ನೀವು ಇವ್ರನ್ನ ಮೀಟ್ ಆಗೋ ಎಲ್ಲ ಪಾಸಿಬಿಲಿಟೀಸು ಇದೆ. ಎಂಡ್ ಆಫ್ ದಿಸ್ ಇಯರ್ ಪ್ರಾಬ್ಲಿ ಒಂದು ನ್ಯೂ ಇಯರ್ ಸೆಟ್ಟಿಂಗಲ್ಲಿ ಮೀಟ್ ಆಗ್ಬೋದು, ನ್ಯೂ ಇಯರ್ ಪಾರ್ಟಿ ಅಥವಾ ಇಯರ್ ಎಂಡ್ ಪಾರ್ಟೀಸಲ್ಲಿ ಮೀಟ್ ಆಗ್ಬೋದು. ಡೆಫಿನೆಟ್ಲಿ ಪಾರ್ಟೀಸ್ ಕೈಂಡ್ ಆಫ್ ಒಕೇಶನ್ನ ನಾನು ನೋಡ್ತೇನೆ. ಪ್ರಾಬ್ಲಿ ನೀವು ಅಂದ್ಕೊಂಡಿರ್ತಾರೆ ಇವ್ರು ಒಂಥರ ಫನ್ ಗೋಯಿಂಗ್ ಅಂತ, ಬಟ್ ಲೇಟರ್ ಆನ್ ಗೊತ್ತಾಗುತ್ತೆ ಇವರು ಒಂದು ಎಮೋಷ್ನಲ್ ಪರ್ಸನ್ ಅಂತ. ಆ್ಯಂಡ್ ಡೇ ಬೈ ಡೇ ನೀವು ಆಕ್ಸೆಪ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ಸೊ ಅಮೇಝಿಂಗ್ ರೀಡಿಂಗ್. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಮೆಸೇಜಸ್ ಇಲ್ಲಿಂದ ಹೊರಗೆ ಬರುತ್ತೆ ಅಂತ. ನನಗಂತೂ ಇಷ್ಟ ಆಯಿತು. ಕ್ಲೈಮ್ ಮಾಡ್ಕೋಬೇಕು ಅಂದರೆ 111 ಅಂತ ಟೈಪ್ ಮಾಡೋದು ಮರಿಬೇಡಿ. ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನ್ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ಡೈರೆಕ್ಟಾಗಿ ಹೋಗ್ಬೋದು ಅಂತ ಹೇಳ್ತಾ ಏನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಹಾಗೆ ಲೈಕ್ ಮಾಡೋದು ಮರಿಬೇಡಿ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹಲೋ ಸೆಕೆಂಡ್ ಗ್ರೂಪ್, ಯಾರೆಲ್ಲ ಸೆಕೆಂಡ್ ಆಪ್ಷನ್ ಚೂಸ್ ಮಾಡಿದ್ದೀರಾ, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ ಏನೇನು ಮೆಸೇಜಸ್ ನಿಮಗೆ ಇದೆ, ಯಾವ ಥರ ಪರ್ಸನ್ ನೀವು ಮೀಟ್ ಆಗ್ತೀರಾ, ಯಾರ ಜೊತೆ ನಿಮ್ಮ ಮದುವೆ, ಲೈಕ್ ಪರ್ಸ್ನಾಲಿಟಿ ಹೆಂಗಿರುತ್ತೆ ಅವ್ರದ್ದು ಅಂತೆಲ್ಲ ನೋಡೋಣ. ಮೆಸೇಜ್ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ, ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಏನನ್ನಿಸ್ತು ಅಂತ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಫಸ್ಟಿಗೆ ನೋಡೋಣ, ನೀವು ನಿಮ್ಮ ಸ್ಟೇಟ್ ಯಾವ ಥರ ಇದೆ, ನೀವು ಮೆಂಟಲಿ ಪ್ರಿಪೇರ್ ಆಗಿದ್ದೀರಾ ರಿಲೇಷನ್ಶಿಪ್ಗೆ, ಯಾವ ಸ್ಟೇಟಲ್ಲಿದ್ದೀರಾ ಅನ್ನೋದಾಗಿರುತ್ತೆ ಈ ಮೆಸೇಜ್. ರಿವರ್ಸಲ್ಲಿ ನಾನು ತಗೊಳ್ಳಲ್ಲ. ನೆಕ್ಸ್ಟ್ ನೀವು ಯಾವ ಥರ ಪರ್ಸನ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ನೋಡೋಣ, ಅದಾಗಿರುತ್ತೆ ಈ ಮೆಸೇಜ್. ಆ್ಯಂಡ್ ನಿಮಗೆ ಸಿಗೋ ಪರ್ಸನ್ ಯಾವ ಪರ್ಸ್ನಾಲಿಟಿ, ನೀವು ಅಂದ್ಕೊಂಡಿರೋ ಆಪೋಸಿಟ್ ಇರುತ್ತಾ ಅಥವಾ ಸಿಮಿಲರ್ ಆಗಿರುತ್ತಾ ನೋಡೋಣ. ಸೊ ಇದಾಗಿರುತ್ತೆ 3 ಮೆಸೇಜ್. ಆ್ಯಂಡ್ ನಿಮ್ಮ ಲೈಫಲ್ಲಿ ಈ ಪರ್ಸನ್ನ ಮೀಟ್ ಆಗೋದಕ್ಕೂ ಮುಂಚೆ ಯಾವ ಬದಲಾವಣೆ ನೀವು ಮಾಡ್ಕೋಬೇಕು, ಯಾವ ಚೇಂಜಸ್ನ ನೀವು ಓವರ್ಕಮ್ ಮಾಡ್ಕೋಬೇಕು, ಏನಾದ್ರು ಎಕ್ಸ್ಪೆಕ್ಟೇಷನ್ಸ್ ಇದ್ದರೆ ಆ ಎಕ್ಸ್ಪೆಕ್ಟೇಷನ್ಸ್ನ ಬಿಡಬೇಕಾ ಅನ್ನೋದನ್ನ ನೋಡೋಣ. ಸೊ ಅದಾಗಿರುತ್ತೆ ಈ ಮೆಸೇಜ್. ಆ್ಯಂಡ್ ಅಡ್ವೈಸ್ ಏನು ನಿಮಗೆ ಯೂನಿವರ್ಸ್ ಕಡೆಯಿಂದ ಅಂತ ಆಗಿರುತ್ತೆ ಈ ಮೆಸೇಜ್. ಆ್ಯಂಡ್ ಕೊನೆಯದಾಗಿ ಔಟ್ಕಮ್, ಲೈಕ್ ಯಾವ ಒಂದು ಒಕೇಶನಲ್ಲಿ ನೀವು ಅವ್ರನ್ನ ಮೀಟ್ ಆಗಬಹುದು, ಯಾವ ಟೈಮಲ್ಲಿ ನೀವು ಅವ್ರನ್ನ ಮೀಟ್ ಆಗ್ಬೋದು ಅನ್ನೋದಕ್ಕೆ ಈ ಟ್ಯಾರೋ ಕಾರ್ಡ್ಸ್ ಹೇಳುತ್ತೆ. ಅದನ್ನು ನಾನು ಲಾಸ್ಟಿಗೆ ಪುಲ್ ಮಾಡ್ತೀನಿ. ಓಕೆ, ಸೊ ನೋಡೋಣ ಸೆಕೆಂಡ್ ಗ್ರೂಪ್ ನಿಮಗೆ ಏನೇನು ಮೆಸೇಜಸ್ ಇದೆ ಅಂತ. ಸೊ ನಿಮ್ಮ ಮೆಂಟ್ಯಾಲಿಟಿ ಇವಾಗ ಯಾವ ಥರ ಇದೆ, ನೀವು ಯಾವ ಸ್ಟೇಟಲ್ಲಿದ್ದೀರಾ, ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ, ಇದ್ರ ರೈಟ್ ಪಾರ್ಟ್ನರ್ ಜೊತೆ ಇದ್ದೀರಾ ಅಂತ ನೋಡೋಣ. ಹರ್ಮಿಟ್. ಸೊ ಡೆಫಿನೆಟ್ಲಿ ನೀವೊಂದು ರಿಲೇಷನ್ಶಿಪ್ ಅನ್ನೋದಕ್ಕಿಂತನೂ ಎವ್ರಿ ಟೈಮ್ ನೀವು ಒಬ್ಬರೇ ಇರ್ತೀರ, ಅಲೋನ್ ಆಗೇ ಇರ್ತೀರ. ಜಾಸ್ತಿ ನೀವು ಜನನ ಮೀಟ್ ಆಗೋದು ತುಂಬಾ ಕಡಿಮೆ. ನೀವಾಯಿತು ನಿಮ್ಮ ಪಾಡಾಯಿತು ಅಂತ ಇರ್ತೀರ. ತುಂಬ ಸತಿ ನಿಮ್ಮ ಕ್ವೆಶನ್ ಮಾಡ್ಕೊತ ಇರ್ತೀರ, ನೀವು ನಿಜವಾಗ್ಲೂ ಮದುವೆ ಆಗಬೇಕಾ ಲೈಫಲ್ಲಿ, ನಿಜವಾಗ್ಲೂ ನಿಮಗೆ ಪಾರ್ಟ್ನರ್ ಅನ್ನಂಗೆ ಏನಿಸ್ತಾ ಇದೆ ಅಂದರೆ ನೀವೊಬ್ಬರು ಇಂಟ್ರೋವರ್ಟ್ ಪರ್ಸನ್. ಆ್ಯಂಡ್ ಟಿಲ್ ನಾವು ಪ್ರಾಬ್ಲಮ್ ನೀವು ಯಾವ ಒಂದು ರಿಲೇಷನ್ಶಿಪ್ಪಲ್ಲೂ ಇಲ್ಲ ಅನ್ನೋದು ನನಗೆ ಫೀಲ್ ಆಗ್ತಾಯಿದೆ. ಎವ್ರಿ ಮೂಮೆಂಟ್ ನೀವು ಒಬ್ಬರೇ ಇರ್ತೀರ. ಎವ್ರಿ ಮೂಮೆಂಟ್ ನೀವು ಎಮೋಷ್ನಲಿ ಲೋ ಆದಾಗೆಲ್ಲ ನೀವು ನಿಮ್ಮಷ್ಟಕ್ಕೆ ಶೇರ್ ಮಾಡಿಕೊಂಡು ನೀವು ಹ್ಯಾಪಿನೆಸ್ನ ನಿಮ್ಮಲ್ಲೇ ನೀವು ಹುಡುಕ್ತೀರ. ಬಿಟ್ಟರೆ ಆ ಒಂದು ಹ್ಯಾಪಿನೆಸ್ನ ಪಾರ್ಟ್ನರ್ಶಿಪ್ಪಲ್ಲಿ ಹುಡ್ಕೋದು ಆಗಲಿ ತುಂಬಾ ಕಡಿಮೆ ಅನ್ನೋದನ್ನ ನೋಡ್ತಾಯಿದ್ದೀನಿ. ಇದೊಂದು ಲೈಕ್ ಒಬ್ಬರೇ ಇರುವಂಥ ಪರ್ಸನ್ ಹರ್ಮಿಟ್ ಅಂದರೆ ಅವರ ಒಂದು ಸೆಲ್ಫ್, ಅವರೊಳಗೆ ಅವ್ರ ಖುಷಿನ ಹುಡ್ಕೊತಾ ಇರ್ತಾರೆ. ಇನ್ನೊಬ್ಬರು ಖುಷಿನ ಹುಡ್ಕೋದ್ಕಿಂತ ಅಥವಾ ಇನ್ನೊಬ್ಬರಲ್ಲಿ ಖುಷಿನ ಹುಡ್ಕೋದ್ಕಿಂತ ಅವರಲ್ಲೇ ಆ ಒಂದು ಖುಷಿನ ಹುಡ್ಕೊತಾ ಇರ್ತಾರೆ. ಆ್ಯಂಡ್ ತುಂಬ ಸೋಷಲೈಸ್ ಆಗಲ್ಲ, ಒಬ್ಬರೇ ಇರುವಂಥದ್ದು ಅಥವಾ ಇಂಟ್ರೋವರ್ಟ್ ಕೈಂಡ್. ಆ್ಯಂಡ್ ನಿಮ್ಮದೇ ಆದ ಹಾಬೀಸ್ ಇದೆ. ಪ್ರಾಬ್ಲಮ್ ನಿಮಗೆ ಯಾವುದೋ ಒಂದು ಹಾಬೀಸ್ ಓದೋದಾಗಿರಬಹುದು ಅಥವಾ ನಿಮ್ಮದೇ ಒಂದು ಬಿಲೀವ್ಸ್ ಇದೆ, ಸ್ಪಿರಿಚುವಲ್ ಬಿಲೀವ್ಸ್ ಇದೆ. ನಿಮಗೇನೇನು ಬೇಕೋ ಅದನ್ನ ಲೈಫಲ್ಲಿ ಮಾಡಿಕೊಂಡು ನೀವು ಒಬ್ಬರೇ ಇರೋದು ತುಂಬಾ ಒಂದು ಒಬ್ಬರೇ ಇರೋದ್ರಲ್ಲಿ ತುಂಬ ನಂಬಿಕೆ ಇದೆ. ಆ್ಯಂಡ್ ಪ್ರಾಬಬ್ಲಿ ತುಂಬಾ ಓವರ್ ಥಿಂಕ್ ಮಾಡ್ತೀರ ನೀವು. ಒಂದು ರಿಲೇಷನ್ಶಿಪ್ ಅಥವಾ ಪಾರ್ಟ್ನರ್ಶಿಪ್ ಅಂತ ಬಂದರೆ ತುಂಬ ಯೋಚನೆ ಮಾಡ್ತೀರ. ನೀವು ಒಬ್ಬರೇ ಇದ್ದೀರಾ ಅಂತ ಹಾಗಲ್ಲ, ನಿಮ್ಗೆ ಯಾವ ಒಂದು ಆಫರು ಬರ್ತಾ ಇಲ್ಲ,
ನೀವು ಯಾರ ಜೊತೆ ಅನಿಸೂ ಇಲ್ಲ ನಿಮಗೆ ಮೂವ್ ಆಗೋದಕ್ಕೆ ಅಥವಾ ಒಂದು ಕಮಿಟ್ಮೆಂಟಿಗೆ ಹೋಗೋದಕ್ಕೆ, ಹಾಗಲ್ಲ. ಬಟ್ ಈ ಒಂದು ಸಿಂಗಲ್ ಲೈಫ್ ಸ್ಟೈಲ್ ಇದೆಯಲ್ವಾ, ಅದನ್ನ ನೀವೇ ಚೂಸ್ ಮಾಡಿರುವಂಥದ್ದು, ಯಾರೋ ಫೋರ್ಸ್ ಮಾಡಿ ನಿಮಗೆ ಚೂಸ್ ಮಾಡಿರುವಂಥದ್ದಲ್ಲ, ಬಟ್ ನೀವೇ ಚೂಸ್ ಮಾಡಿರುವಂಥದ್ದು ಈ ಒಂದು ರಿಲೇಷನ್ಶಿಪ್ ಅಥವಾ ಈ ಒಂದು ಸಿಚುವೇಶನ್ ಲೈಫಲ್ಲಿ. ಸೊ ನೀವು ಒಬ್ಬರೇ ಇದ್ದೀರಾ, ಡೆಫಿನೆಟ್ಲಿ ತುಂಬ ಜನ ಇಲ್ಲಿ ಕಮಿಟ್ಮೆಂಟಲ್ಲಿ ಇಲ್ಲ, ಸಿಂಗಲ್ ಆಗಿದ್ದೀರಾ ಆ್ಯಂಡ್ ಹ್ಯಾಪಿ ಆಗಿದ್ದೀರಾ. ಬಿಕಾಸ್ ಒನ್ ಮೋರ್ ಥಿಂಗ್ ಏನಂತ ಅಂದರೆ, ಲೈಫಲ್ಲಿ ಏನೇ ಚೇಂಜಸ್ ಆದ್ರೂ ಅದ್ರ ಬಗ್ಗೆ ನೀವು ಓವರ್ ಥಿಂಕ್ ಮಾಡ್ತೀರಾ. ಒಂದು ಪಾರ್ಟ್ನರ್ಶಿಪ್ ಬಂತು, ಯಾರು ಕನೆಕ್ಟ್ ಆಗ್ತಾ ಇದ್ದೀರಾ ಅಂದರೆ ಅದ್ರ ಮೇಲೆ ಓವರ್ ಥಿಂಕ್ ಮಾಡ್ತೀರಾ. ಎಷ್ಟರ ಮಟ್ಟಿಗೆ ಅಂದರೆ ನೆಗೆಟಿವ್ ಥಾಟ್ಸು ಬರ್ಬೋದು ನಿಮಗೆ, ಅದಕ್ಕೊಂದು ಡೈರೆಕ್ಷನ್ನೇ ಸಿಗ್ದೇ ಇರ್ಬೋದು. ಸೊ ಆ ಥರ ನೀವೊಂಥರ ಲೈಫ್ ಮೀನಿಂಗ್ ಇದೆಯಲ್ಲ, ಅದನ್ನ ನಿಮ್ಮ ಒಳಗೆ ಹುಡ್ಕೋದಕ್ಕೆ ಹೋಗ್ತೀರಾ. ಬಿಟ್ಟರೆ ನೀವಿನ್ನು ಆ ಪಾರ್ಟ್ನರ್ಶಿಪ್ಗೆ ಯಾವ ಥರ ಪ್ರಿಪೇರ್ಡ್ ಆಗಿರಬೇಕು, ಆ ಒಂದು ಸಿಚುವೇಶನ್ಗೆ ನೀವಿನ್ನೂ ಪ್ರಿಪೇರ್ಡ್ ಆಗಿಲ್ಲ ಅನ್ನೋದನ್ನ ಮೇಯ್ನಾಗಿ ನೋಡ್ತೀವಿ. ಅಂದರೆ ಪ್ರೊಬಬ್ಲಿ ಮುಂಚೆನೇ ಹೇಳ್ದಂಗೆ ನೀವು ಪಾರ್ಟ್ನರ್ಶಿಪ್ನ ಬಿಲೀವ್ ಮಾಡಲ್ಲ, ಒನ್ ಥಿಂಗ್. ಆ್ಯಂಡ್ ನೀವಿವಾಗ ರೆಡಿ ಆಗೂ ಇಲ್ಲ. ಇವೊಂದು ನೀವು ಯಾವ ಥರ ಪಾರ್ಟ್ನರ್ ಸಿಗ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿಲಿ ನೋಡ್ತಾ ಇರ್ಬೋದು, ಬಟ್ ನೀವು ಮೆಂಟಲಿ ಪ್ರಿಪೇರ್ಡ್ ಆಗಿಲ್ಲ ಒಂದು ರಿಲೇಷನ್ಶಿಪ್ಗೆ, ಒಂದು ಪಾರ್ಟ್ನರ್ಶಿಪ್ಗೆ ನೀವು ರೆಡಿ ಆಗೂ ಇಲ್ಲ. ನಿಮ್ಮದೇ ಆದ ಒಂದು ಕ್ವಾಲಿಟೀಸ್ ಆ್ಯಂಡ್ ಹಾಬೀಸ್ ಇರುತ್ತೆ ಅಲ್ವಾ, ಅದನ್ನ ಸ್ಯಾಕ್ರಿಫೈಸ್ ಮಾಡೋದಕ್ಕೆ ರೆಡಿಯಾಗೂ ಇಲ್ಲ ನೀವು ಅನ್ನೋದನ್ನ ನೋಡ್ತಾ ಇದ್ದೀನಿ. ಪ್ರಾಬ್ಲಿ ನಿಮ್ಮ ಒಂದು ಕಂಫರ್ಟ್ ಝೋನ್ನ ಬಿಟ್ಟು ಹೋಗೋದಕ್ಕೆ ನೀವು ರೆಡಿಯಾಗೂ ಇಲ್ಲ. ಬಿಕಾಸ್ ನಿಮಗೆ ನಿಮ್ಮದೇ ಆದ ವ್ಯಾಲ್ಯೂಸ್ ಇದೆ, ಅದಕ್ಕೆ ನೀವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ತುಂಬ ಜನ ಇಲ್ಲಿ ಕರಿಯರ್ ಫೋಕಸ್ಡ್ ಆಗಿದ್ದೀರಾ, ಅಥವಾ ಇವಾಗ ನಿಮ್ಮ ಮೇಲೆ ಫೋಕಸ್ ಮಾಡೋಣ, ನಿಮ್ಮ ಲೈಫು ಒಂದು ದಡಕ್ಕೆ ತಗೋಬರೋಣ, ಆಮೇಲೆ ಪಾರ್ಟ್ನರ್ಶಿಪ್ ಬಗ್ಗೆ ಯೋಚನೆ ಮಾಡೋಣ. ನಿಮ್ಮದೇ ಆದ ಒಂದು ಗುರಿ ಇದೆ. ಸೊ ಪ್ರಾಬ್ಲಿ ನಿಮಗೆ ಅದೊಂದು ಥಾಟಲ್ಲಿದೆ, ಒಂದು ಸತಿ ರಿಲೇಷನ್ಶಿಪ್ಪು ಪಾರ್ಟ್ನರ್ಶಿಪ್ ಎಲ್ಲ ಬಂದುಬಿಟ್ರೆ ಎಲ್ಲಿ ನೀವು ಡಿಸ್ಟ್ರ್ಯಾಕ್ಟ್ ಆಗೋಗ್ಬಿಡ್ತೀರೋ, ಎಲ್ಲಿ ನೀವು ಅಂದ್ಕೊಂಡಿದ್ದು ಕಡೆಯಿಂದ ಡಿಸ್ಟ್ರ್ಯಾಕ್ಟ್ ಆಗೋಗ್ಬಿಡ್ತೀರೋ. ಸೊ ಈ ಥರ ಒಂದು ಥಾಟು ಇದೆ. ಬಿಕಾಸ್ ನೀವಿನ್ನೂ ನಿಮ್ಮ ಲೈಫಲ್ಲಿ ನೀವು ಏನಾಗಬೇಕು, ಯಾವ ಕರಿಯರ್ ನಿಮಗೆ ಬೇಕು, ಅದ್ರ ಬಗ್ಗೆ ಇನ್ನೂ ನಿಮಗೆ ಡಿಸ್ಕವರ್ ಆಗಿಲ್ಲ. ಅಂದರೆ ನೀವಿನ್ನೂ ಕಂಡುಕೊಂಡಿಲ್ಲ ಏನಾಗಿರಬೇಕು, ನಿಮಗೆ ಯಾವ ಥರ ಲೈಫ್ ಬೇಕು, ಯಾವ ಥರ ಲೈಫ್ ಸ್ಟೈಲ್ ಬೇಕು. ಸೊ ನಿಮ್ಮ ಬಗ್ಗೆನೇ ನೀವಿನ್ನೂ ಅರ್ಥ ಮಾಡ್ಕೊತಾ ಇದ್ದೀರಾ. ಇದ್ರ ಮಧ್ಯದಲ್ಲಿ ಪಾರ್ಟ್ನರ್ಶಿಪ್ ಹೇಗೆ ಮೇಂಟೈನ್ ಮಾಡೋಕ್ಕಾಗಲ್ಲ ಅಥವಾ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ, ಈ ಥರ ಒಂದು ಸಿಚುವೇಷನಲ್ಲಿ ಇದ್ದೀರಾ ನೀವು. ಇದೊಂದು ಗೈಡೆನ್ಸ್ ನಿಮಗೆ. ಏನಂದರೆ ಫಸ್ಟ್ ಇವಾಗ ರೈಟ್ ನಾವು ನಿಮ್ಮ ಹ್ಯಾಪಿನೆಸ್ ಬಗ್ಗೆ ಫೋಕಸ್ ಮಾಡಿ ನಿಮ್ಮ ಲೈಫ್ ಸ್ಟೈಲ್ ಯಾವ ಥರ ರೂಪಿಸ್ಕೋಬೇಕು ಅನ್ನೋದನ್ನ ಯೋಚನೆ ಮಾಡಿ, ಆಮೇಲೆ ನೀವು ಪಾರ್ಟ್ನರ್ಶಿಪ್ ಬಗ್ಗೆ ಯೋಚನೆ ಮಾಡಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಗೈಡೆನ್ಸ್ ಈ ಗ್ರೂಪ್ ಅವರಿಗೆ. ಓಕೆನಾ? ಸೊ ಇದಾಗಿರುತ್ತೆ ನಿಮ್ಮ ಒಂದು ಸಿಚುವೇಶನ್. ತಪ್ಪೇನಿಲ್ಲ, ನೀವು ಒಬ್ಬರೇ ಇರೋದನ್ನ ಯೋಚನೆ ಮಾಡ್ತಾ ಇದ್ದೀರಾ, ಒಬ್ಬರೇ ಇರೋದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಎಲ್ಲೋ ಒಂದು ಕಡೆ ನಿಮಗೆ ರಿಲೇಷನ್ಶಿಪ್ ಪಾರ್ಟ್ನರ್ಶಿಪ್ಪಿಂದ ಒಂದು ಬ್ರೇಕ್ ಬೇಕು ಆ್ಯಂಡ್ ಬ್ರೇಕ್ ತಗೋಬೇಕು ಅನ್ನೋದು ಒಂದು ಇಂಪಾರ್ಟೆಂಟ್ ಮೆಸೇಜ್ ನಿಮಗೆ. ಸೊ ನೀವು ಯಾವ ಥರ ಪಾರ್ಟ್ನರ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದಕ್ಕೆ 6 ಆಫ್ ಕಪ್ಸ್. ವಾವ್, ಅಮೇಝಿಂಗ್. ಬಿಕಾಸ್ ಏನೋ ಗೊತ್ತಿಲ್ಲ ನನಗೆ, ಹರ್ಮೆಟ್ಗೂ ಮತ್ತು 6 ಆಫ್ ಕಪ್ಸ್ಗೂ ಏನೋ ಇಂಟರ್ ಕನೆಕ್ಷನ್ ಇದೆ. ಬಿಕಾಸ್ ಮುಂಚೆನೇ ಹೇಳ್ದಂಗೆ ಹರ್ಮಿಟ್ ಅಂದರೆ ಇನ್ನು ಈ ಪರ್ಸನ್ ಇದರಲ್ಲಿ ಓಲ್ಡ್ ಆಗಿರೋ ಪರ್ಸನ್ ಆಗಿರ್ಬೋದು. ಓಲ್ಡ್ ಮೀನ್ಸ್ ಓವರ್ ಥಿಂಕ್ ಮಾಡಿ ಓಲ್ಡ್ ಕೈಂಡ್ ಆಫ್ ಆ ಒಂದು ಥಾಟಿಗೆ ಬಂದಿರೋದು. ಬಿಟ್ಟರೆ ಈ ಪರ್ಸನ್ ಓಲ್ಡ್ ಅಂತ ಅಲ್ಲ, ನೀವು ಆಲ್ರೆಡಿ ಏಜ್ ಆಗೋಗ್ಬಿಟ್ರಿ ಅಂತ ಅಲ್ಲ. ಸೊ ಮುಂಚೆನೇ ಹೇಳ್ದಂಗೆ ನೀವು ನಿಮ್ಮ ಲೈಫಿಗೆ ಒಂದು ವ್ಯಾಲ್ಯೂ ಹುಡ್ಕೊತಾ ಇದ್ದೀರಾ, ನಿಮ್ಮ ಲೈಫಲ್ಲಿ ಯಾವ ಡೈರೆಕ್ಷನ್ ಬೇಕು ಅಂತ ರೂಪಿಸ್ಕೊತಾ ಇದ್ದೀರಾ. ಸೊ ನಿಮಗೆ ಬೇಕಾಗಿರೋ ಪರ್ಸನ್ ಬಂದುಬಿಟ್ಟು ಪ್ರಾಬ್ಲಿ ತುಂಬ ಜನ ನಿಮ್ಮ ಚೈಲ್ಡ್ಹುಡ್ ಡೇಸ್ ಅಥವಾ ಚೈಲ್ಡ್ಹುಡ್ಡಲ್ಲಿ ಮೀಟ್ ಆಗಿರೋ ಒಂದು ಪರ್ಸನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅನಿಸುತ್ತೆ. ಅಥವಾ ನಿಮಗೆ ಯಾವ ಥರ ಪರ್ಸನ್ ಬೇಕು ಅಂದರೆ ಒಂದು ಸೋಲ್ಮೇಟ್ ಕೈಂಡ್, ಒಂದು ಚೈಲ್ಡಿಶ್ ಬಿಹೇವಿಯರ್ ಇರೋ ಪರ್ಸನ್. ಈವನ್ ನಿಮಗೆ ಅವ್ರ ಜೊತೆ ಎಮೋಷ್ನಲಿನೂ ಕನೆಕ್ಟ್ ಆಗಬೇಕು ಅಂತ ಇದ್ರೂ ಎಲ್ಲೋ ಒಂದು ಕಡೆ ಅವರಲ್ಲಿ ಒಂದು ಆ ಮೆಚ್ಯೂರಿಟಿ ನೋಡೋಕ್ಕೆ ಇಷ್ಟಪಡ್ತಾ ಇಲ್ಲ, ಲೈಫನ್ನ ತುಂಬ ಸೀರಿಯಸ್ ಆಗಿ ತೊಗೋಬೇಕು ಆ ಪರ್ಸನ್. ಆ ಥರ ನಿಮಗೆ ಡೆಫಿನೆಟ್ಲಿ ಅವರೊಂದು ಕಂಫರ್ಟ್ ಝೋನ್ ಕೊಡಬೇಕು, ನಿಮಗೆ ಎವ್ರಿ ಟೈಮ್ ಆ ಒಂದು ಎಮೋಷ್ನಲಿ ಕನೆಕ್ಷನ್ ಫೀಲ್ ಆಗಬೇಕು. ಬಟ್ ಅಟ್ ದ ಸೇಮ್ ಟೈಮ್
ಅವರು ಯಾವುದೇ ರೀತಿಯಾಗೂ ನಿಮಗೆ ಸ್ಟ್ರೆಸ್ ಕೊಡಬಾರ್ದು, ಯಾವುದೇ ರೀತಿಯಾಗೂ ಎಮೋಷ್ನಲಿ ಸ್ಟ್ರೆಸ್ ಕೊಡಬಾರ್ದು ಓವರ್ ಆಲ್. ಆ್ಯಂಡ್ ಒನ್ ಥಿಂಗ್, ಎಲ್ಲೋ ಒಂದು ಕಡೆ ಅವರು ನಿಮ್ಮ ಚೈಲ್ಡ್ಹುಡ್ ಡೇಸ್ನ ನೆನಪಿಸ್ಬೇಕು. ಬಿಕಾಸ್ ನಿಮಗೆ ನಿಮ್ಮ ಪಾಸ್ಟಲ್ಲಿರೋ ಗುಡ್ ಡೇಸ್ನ, ಗುಡ್ ಮೆಮರೀಸ್ನ ಮರೆಯೋಕ್ಕೆ ಆಗಲ್ಲ ನಿಮಗೆ. ಎಲ್ಲೋ ಒಂದು ಕಡೆ ನೀವು ನಿಮ್ಮ ಚೈಲ್ಡ್ಹುಡ್ ಡೇಸ್, ನಿಮ್ಮ ಬೆಳೆದು ಬಂದಿರೋ ಜಾಗಕ್ಕೆ ತುಂಬಾ ಕನೆಕ್ಟೆಡ್. ಆ್ಯಂಡ್ ಚೈಲ್ಡ್ಹುಡ್ ಫ್ರೆಂಡ್ಸ್ಗೆ ತುಂಬಾ ಕನೆಕ್ಟೆಡ್. ನೀವು ಹಳೆದನ್ನೆಲ್ಲ ಮರೆಯೋದಕ್ಕೆ ತುಂಬಾ ಕಷ್ಟ ನಿಮಗೆ ಅಂತ ನೋಡ್ತಾ ಇದ್ದೀನಿ. ಸೊ ಈ ಒಂದು ಪರ್ಸನ್ ಇದ್ದಾರಲ್ವ, ನಿಮಗೆ ಪ್ರಾಬ್ಲಿ ಮೀಟ್ ಆದಾಗ ನಿಮಗೆ ಆ ಒಂದು ಚೈಲ್ಡ್ಹುಡ್ ಮೆಮೊರೀಸ್ನ ನೆನಪಿಸ್ಬೇಕು ಅವರು, ಅಥವಾ ಲೈಫ್ನ ಒಂದು ಚೈಲ್ಡಿಶ್ ವೇಯಲ್ಲಿ ಲೀಡ್ ಮಾಡೋಕ್ಕೆ ಇಷ್ಟಪಡ್ತೀರಾ ನಿಮ್ಮ ಪಾರ್ಟ್ನರ್ ಜೊತೆ. ಅದು ಬಿಟ್ಕೊಂಡು ತುಂಬ ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ನಿಮಗೆ ನಿಮ್ಮ ಪಾರ್ಟ್ನರಿಂದ ಅನ್ನೋದು ಒಂದು ನಾನು ನೋಡ್ತಾ ಇದ್ದೀನಿ. ಸೊ ಬೇಸಿಕ್ ಎಕ್ಸ್ಪೆಕ್ಟೇಷನ್ಸ್ ಇದೆ. ಎಮೋಷ್ನಲಿ ಕನೆಕ್ಟ್ ಆಗಬೇಕು, ಅವ್ರ ಜೊತೆ ಇರಬೇಕಾದ್ರೆ ಕಂಫರ್ಟ್ ಫೀಲ್ ಆಗಬೇಕು ನಿಮಗೆ. ಯಾವುದೇ ರೀತಿಯಾಗೂ ನಿಮಗೆ ಇನ್ಸೆಕ್ಯೂರಿಟೀಸ್ ಎಲ್ಲ ನೆನಪಾಗೋದು ಇಷ್ಟ ಆಗಲ್ಲ. ಅವರು ನಿಮ್ಮ ನೆಗೆಟಿವ್ ಕಡೆ ಫೋಕಸ್ ಮಾಡಿ ನಿಮಗೆ ಇನ್ನೂ ಸ್ಟ್ರೆಸ್ ಕೊಡೋದು ಇಷ್ಟ ಆಗಲ್ಲ. ನೀವೊಂದು ಸಿಂಪಲ್ ಲೈಫ್ನ ಲೀಡ್ ಮಾಡ್ತಾ ಇದ್ದೀರಾ ಅಂತ ನೋಡ್ತಾ ಇದ್ದೀನಿ. ಇಟ್ಸ್ ನಾಟ್ ದಟ್ ನೀವು ಫಿನಾನ್ಷಿಯಲಿ ಲೋ ಅಂತ ಎಲ್ಲ ಅಲ್ಲ, ಬಟ್ ಫಿನಾನ್ಷಿಯಲಿ ಸ್ಟೇಬಲ್ ಆಗಿದ್ರು ನಿಮಗೊಂದು ಸಿಂಪಲ್ ಲೈಫ್ ಸ್ಟೈಲ್ ಇದೆ. ಪ್ರಾಬ್ಲಿ ನೀವು ಎವ್ರಿ ಟೈಮ್ ತುಂಬ ಜನಕ್ಕೆ ಅವ್ರಿಗೇನು ಬೇಕೋ ಆ ಥರ, ಬೇರೆಯವ್ರಿಗೆ ಏನು ಬೇಕೋ ಆ ಥರ ನೀವು ಲೈಫ್ ಲೀಡ್ ಮಾಡ್ತಾ ಇಲ್ಲ. ನಿಮಗೆ ಯಾವ ಥರ ಬೇಕು ಆ ಥರ ನೀವು ಲೈಫ್ ಲೀಡ್ ಮಾಡ್ತಾ ಇದ್ದೀರ. ಪ್ರಾಬಬ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರ ಅಂದರೆ, ನಿಮ್ಮ ಸಿಗೋ ಪಾರ್ಟ್ನರ್ ಇದ್ದಾರಲ್ವ, ಅವರು ನಿಮ್ಮ ಪರ್ಸ್ನಲ್ ಸ್ಪೇಸಿಗೆ ವ್ಯಾಲ್ಯೂ ಕೊಡಬೇಕು ಒನ್ ಥಿಂಗ್. ಆ್ಯಂಡ್ ತುಂಬ ಲೈಫ್ನ ಲಕ್ಸುರಿಯಸ್ಸಾಗಿ ಲೀಡ್ ಮಾಡಬೇಕು ಅಂತ ಏನಿಲ್ಲ. ಎವ್ರಿಡೇ ಪಾರ್ಟಿ, ಎವ್ರಿಡೇ ಫ್ರೆಂಡ್ಸ್ನ ಮೀಟ್ ಆಗಬೇಕು, ವೀಕೆಂಡಲ್ಲಿ ಶಾಪಿಂಗ್ ಬೇಕೇ ಬೇಕು, ಈ ಥರ ತುಂಬ ಡಿಮ್ಯಾಂಡ್ ಮಾಡೋ ಪಾರ್ಟ್ನರ್ ನಿಮಗೆ ಬೇಡ. ಆ್ಯಂಡ್ ಒಂದು ನಾರ್ಮಲ್ ಲೈಫ್ನ ಲೀಡ್ ಮಾಡುವಂಥ ಪಾರ್ಟ್ನರ್ ನಿಮಗೆ ಬೇಕು. ಪ್ರಾಬಬ್ಲಿ ಇಸ್ಟರ್ಡೇ ನೀವು ಲ್ಯಾವಿಶ್ ಲೈಫ್ ಲೀಡ್ ಮಾಡಿ, ಅಥವಾ ಇವಾಗ ನಿಮಗೆ ಪಾರ್ಟ್ನರ್ಶಿಪ್ ಅಂತ ಬಂದಾಗ ಒಂದು ನಾರ್ಮಲ್ ಲೈಫ್ ಸ್ಟೈಲ್ ಬೇಕು ನಿಮಗೆ. ಯಾವುದೇ ರೀತಿಯಾಗಿಯೂ ಅವ್ರು ನಿಮಗೆ ಓವರ್ ಡಿಮ್ಯಾಂಡ್ ಮಾಡೋದು ನಿಮಗೆ ಇಷ್ಟ ಆಗಲ್ಲ. ಎವ್ರಿ ಟೈಮ್ ಅವ್ರ ಫ್ರೆಂಡ್ಸನ್ನ ನೀವು ಮೀಟ್ ಆಗಬೇಕು, ನೀವು ಅವ್ರ ಜೊತೆ ಅಡ್ಜಸ್ಟ್ ಆಗಬೇಕು, ನೀವು ಅವ್ರ ನೆಂಟರನ್ನ ಮೀಟ್ ಆಗಬೇಕು, ಅವ್ರ ಮುಂದೆ ನೀವು ಗುಡ್ ಒಪಿನಿಯನ್ ತರಬೇಕು. ಸೊ ಇನ್ನೊಬ್ಬರು ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅದನ್ನ ಫುಲ್ಫಿಲ್ ಮಾಡಿಕೊಂಡು ಇರುವಂಥ ಪರ್ಸನ್ ನಿಮಗೆ ಬೇಡ. ಬಿಕಾಸ್ ನೀವೂ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿಲ್ಲ ಅವ್ರ ಮೇಲೆ, ಆ್ಯಂಡ್ ಅವ್ರೂ ನಿಮ್ಮ ಮೇಲೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋದು ನಿಮಗೆ ಇಷ್ಟ ಇಲ್ಲ. ಸೊ ನಿಮಗೆ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ ಹೋಗೋದಕ್ಕೊಂದು ಪಾರ್ಟ್ನರ್ ಬೇಕು. ಆ್ಯಂಡ್ ಅಮೇಝಿಂಗ್ ಅಂತಲೇ ಹೇಳ್ಬೋದು ಈ ಗ್ರೂಪ್ ಅವ್ರಿಗೆ. ವೆರಿ ಪ್ಯೂರ್ ಮೈಂಡೆಡ್ ಪೀಪಲ್, ಯಾರೆಲ್ಲ ಮೆಸೇಜ್ ನೋಡ್ತಾ ಇದ್ದೀರಾ, ವೆರಿ ಪ್ಯೂರ್ ಮೈಂಡೆಡ್ ಪೀಪಲ್. ಯಾವ ಥರ ಪಾರ್ಟ್ನರ್ ಬರ್ತಾರೆ ಆ ಥರ ಆಕ್ಸೆಪ್ಟ್ ಮಾಡೋಕ್ಕೆ ರೆಡಿಯಾಗಿದ್ದೀರಾ. ಬಟ್ ತುಂಬ ಎಕ್ಸ್ಪೆಕ್ಟೇಷನ್ಸ್ ಔಟ್ಸೈಡಿನೂ ಇರಬೇಕು ಅಂತ ಇಲ್ಲ. ಬಿಕಾಸ್ ಫಾರ್ ಎನ್ ಎಕ್ಸಾಂಪಲ್, ಇವಾಗ ಒಬ್ಬ ಸೈಂಟಿಸ್ಟ್ ಇದ್ದಾನೆ, ಒಬ್ಬ ಡಾಕ್ಟರ್ ಇದ್ದಾನೆ. ಸೊ ಅವ್ರಿಗೆ ಆಪ್ಷನ್ ಇಲ್ಲ, ಅವ್ರವ್ರ ಕೆಲಸದ ಮೇಲೆ 80% ಇಂಪಾರ್ಟೆನ್ಸ್ ಕೊಡಲೇಬೇಕು. ಅವ್ರ ಮೈಂಡ್ ಒಂಥರ ರಿಸರ್ಚ್ ಮೈಂಡ್ ಆಗಿರುತ್ತೆ. ಸೊ ಪರ್ಸ್ನಲ್ ಲೈಫ್ ಅಂತ ಬಂದಾಗ ಅವ್ರೊಂದು 20% ಇಂಪಾರ್ಟೆನ್ಸ್ ಕೊಡ್ಬೋದು. ಬಿಕಾಸ್ ಅವ್ರ ಗೋಲೇ ಅದಾಗಿತ್ತು, ಪ್ರಾಬ್ಲಿ ರಿಸರ್ಚ್ ಮಾಡೋದಾಗಿರ್ಬೋದು, ಆ ಥರ ಮೈಂಡ್. ಬಟ್ ಈ ಒಂದು ಪಾರ್ಟ್ನರ್ಶಿಪ್ ಅಂತ ಬಂದಾಗ ಅವ್ರಿಗೆ ಪಾರ್ಟ್ನರ್ಶಿಪ್ ಅಂದ್ರೂ ಇಷ್ಟನೇ, ಇಲ್ಲ ಅಂತ ಅಲ್ಲ, ಬಟ್ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಬಟ್ ಎಟ್ ದ ಸೇಮ್ ಟೈಮ್ ಪಾರ್ಟ್ನರಿಂದ ಒಂದು ಕಂಫರ್ಟ್ನೆಸ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಪಾರ್ಟ್ನರ್ ಅಂತ ಬಂದಾಗ ಏನೇ ಒಂದು ಕಷ್ಟ ಹೇಳ್ಕೊಳ್ಬಹುದು ಅನ್ನೋ ಒಂದು ಥಾಟ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಅವ್ರಿಗೆ ಆ ಕಂಫರ್ಟ್ನೆಸ್ ಬೇಕು. ಬಟ್ ಎಟ್ ದ ಸೇಮ್ ಟೈಮ್ ನೀವು ಅವ್ರ ಪಾರ್ಟ್ನರ್ ಅರ್ಥ ಮಾಡ್ಕೋಬೇಕು. ಅವ್ರದ್ದು ಒಂದು ಗೋಲ್ ಇದೆ, ಅವ್ರದ್ದು ಆ್ಯಂಬಿಷನ್ ಇದೆ, ಅವ್ರದ್ದು ಡೆಡಿಕೇಶನ್ ಆಗಿ ಏನೋ ಒಂದು ಮಾಡ್ತಾ ಇದ್ದಾರೆ, ಅದನ್ನ ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಅವ್ರದ್ದು ಟೈಮ್ ಕೊಡಬೇಕು. ಈ ಥರ ಒಂದು ಥಾಟಲ್ಲಿ ನೀವಿದ್ದೀರ. ಅಮೇಝಿಂಗ್. ಸೊ ನೋಡೋಣ ನಿಮಗೆ ಯಾವ ಥರ ಪಾರ್ಟ್ನರ್ಸ್ ಸಿಗ್ತಾರೆ ಅಂತ. ನಾನಂತೂ ಈ ಮೆಸೇಜ್ಗೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಯಾರೆಲ್ಲ ಈ ಮೆಸೇಜ್ ನೋಡ್ತೀರ, ನೀವೊಂದು ಪ್ಯೂರ್ ಸೋಲ್, ನೀವು ಒಂದು ನೆಗೆಟಿವ್ ಮೈಂಡೆಡ್ ಪೀಪಲ್ಲೇ ಅಲ್ಲ. ಹೆಂಗೆ ಬರ್ತಂಗೆ ಆಕ್ಸೆಪ್ಟ್ ಮಾಡೋ ಸೋಲ್ಗಳು. ನೀವು ಒಂದು ವೈಟ್ ಆ್ಯಂಡ್ ಗ್ರೀನ್ ಕಲರಿಗೆ ಕಂಪೇರ್ ಮಾಡ್ಬೋದು ನಿಮ್ಮನ್ನ. ಸೊ ನೋಡೋಣ ನಿಮಗೆ ಯಾವ ಥರ ಸಿಗ್ತಾರೆ ಅಂತ. ವಾವ್,
ಕಿಂಗ್ ಆಫ್ ಕಪ್ಸ್, ಅಮೇಝಿಂಗ್. ನೀವೆಲ್ಲ ಒಂಥರ ಬ್ಲೆಸ್ಡ್ ಸೋಲ್ ಅಂತ ಹೇಳ್ಬೋದು. ಈ ಗ್ರೂಪ್ ಯಾರ್ಯಾರು ನೋಡ್ತಾ ಇದ್ದೀರಾ, ಡೆಫಿನೆಟ್ಲಿ ಒಂಥರ ಬ್ಲೆಸ್ಡ್ ಸೋಲ್ ನೀವೆಲ್ಲ. ಬಿಕಾಸ್ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋ ಪಾರ್ಟ್ನರ್ ನಿಮಗೆ ಸಿಗ್ತಾ ಇದ್ದಾರೆ. ಇವೊಂದು ಸ್ವಲ್ಪ ಜಾಸ್ತಿನೇ ಎಮೋಷ್ನಲ್ ಆಗಿದ್ರೂ ನಿಮ್ಮ ಮೇಲೊಂದು ಕಣ್ಣಿಟ್ಟಿರ್ತಾರೆ ಎವ್ರಿ ಟೈಮ್, ಸೊ ದಟ್ ನೀವು ಎಲ್ಲೂ ಎಡವಲ್ಲ, ಎಲ್ಲೂ ಕಷ್ಟಕ್ಕೆ ಬೀಳಲ್ಲ ಅಂತ. ಬಿಕಾಸ್ ನೀವು ಆ್ಯಸ್ ಅ ಪರ್ಸನ್ ಹೇಗೆ ಅದ್ರ ಆಪೋಸಿಟ್ ಇವರು ಡೆಫಿನೆಟ್ಲಿ. ಬಟ್ ನಿಮ್ಮ ತುಂಬ ಎಕ್ಸ್ಪೆಕ್ಟೇಷನ್ಸ್ಗೆ ಮ್ಯಾಚ್ ಆಗ್ತಾ ಇದ್ದಾರೆ ಇವರಲ್ಲಿ, ಓವರ್ಲಿ ಮ್ಯಾಚ್ ಆಗ್ತಾ ಇದ್ದಾರೆ. ತುಂಬಾ ಎಮೋಷ್ನಲ್ ಪರ್ಸನ್ ಇವರು ಅಂತ ಹೇಳ್ಬೋದು. ಪ್ರಾಬ್ಲಿ ಮೆಚೋರಿಟಿಯಲ್ಲಿ ನಿಮ್ಗಿಂತ ಒಂದು ಕೈ ದೊಡ್ಡದು ಇವ್ರದ್ದು ಅಂತಲೇ ಹೇಳ್ಬೋದು. ಬಿಕಾಸ್ ವೆರಿ ಮೆಚೋರ್ಡ್ ಪರ್ಸನ್ ಇವರು ಅನ್ನೋದನ್ನ ನೋಡ್ತಾ ಇದ್ದೀನಿ. ಎಮೋಷ್ನಲಿ ನಿಮಗೆ ಎವ್ರಿ ಟೈಮ್ ಸಪೋರ್ಟಿವ್ ಆಗಿ ನಿಂತಿರ್ತಾರೆ. ನಿಮ್ಮ ಲೈಫಲ್ಲಿ ಏನಾದ್ರು ಫೇಲ್ಯೂರ್ ಆದಾಗ, ನಿಮ್ಮ ಲೈಫಲ್ಲಿ ಏನಾದ್ರು ಎಡವ್ದಾಗ ಎವ್ರಿ ಟೈಮ್ ಇವ್ರು ನಿಮ್ಮ ಲೈಫಲ್ಲಿ ಒಂದು ಮೋಟಿವೇಶನ್ ಆಗಿ ನಿಂತ್ಕೊಂಡಿರ್ತಾರೆ. ಎವ್ರಿ ಟೈಮ್ ನೀವು ನಿಮ್ಮ ಲೈಫಲ್ಲಿ ಒಂದು ಧೈರ್ಯ ತುಂಬೋದಕ್ಕೆ ರೆಡಿಯಾಗಿರ್ತಾರೆ. ಯಾವ ಮೂಮೆಂಟಲ್ಲೂ ನೀವು ಅವ್ರ ಮೇಲೆ ಡಿಪೆಂಡೆಂಟ್ ಆಗಿರ್ಬೋದು, ಯಾವ ಮೂಮೆಂಟಲ್ಲಿ. ಬಿಕಾಸ್ ಇವಾಗ ಫಾರ್ ಎನ್ ಎಕ್ಸಾಂಪಲ್, ಏನೋ ಒಂದು ಕಷ್ಟ ಬಂತು ನಿಮ್ಮ ಲೈಫಲ್ಲಿ, ಏನೋ ಒಂದು ಆಯಿತು ಇವತ್ತು ನಿಮಗೆ, ನೈಟ್ ಹೋಗ್ಬಿಟ್ಟು ಅವ್ರ ಜೊತೆ ಮಾತಾಡಿದಾಗ ನಿಮಗೆ ಕಾಮ್ ಫೀಲ್ ಆಗುತ್ತೆ. ಅವ್ರು ನಿಮಗೆ ಮೋಟಿವೇಟ್ ಮಾಡ್ತಾರೆ, ಆಗಲಿ ಆಗಿದ್ದಾಗ ಹೋಯಿತು, ಹಿಂಗೆ ಮಾಡೋಣ ಹಂಗೆ ಮಾಡೋಣ, ಹೀಗೆ ಎವ್ರಿ ಟೈಮ್ ಅವ್ರು ನಿಮಗೆ ಗೈಡ್ ಮಾಡ್ತಾರೆ. ಎವ್ರಿ ಟೈಮ್ ಅವ್ರು ಮಾತಾಡ್ತಾರಲ್ವ, ಅಷ್ಟೇ ಸಾಕಾಗಿರುತ್ತೆ ನಿಮಗೆ ಧೈರ್ಯ ತುಂಬಕ್ಕೆ, ಹೋಪ್ ತುಂಬಕ್ಕೆ, ಒಂದು ಬೆನ್ನೆಲುಬಾಗಿ ನಿಂತಿರ್ತಾರೆ ಅನ್ನೋದನ್ನ ನಾನು ನೋಡ್ತಾ ಇದ್ದೀನಿ. ಸೊ ಈವೊಂದು ನೀವು ಅವ್ರ ಜೊತೆ ಎವ್ರಿ ಡೇ ಮಾತಾಡ್ದೇ ಇದ್ರು, ಕಾಲಲ್ಲಿ ಇಲ್ದೇ ಇದ್ರು, ಎವ್ರಿ ಡೇ ನೀವು ಅವ್ರನ್ನ ಮೀಟ್ ಆಗ್ದೇ ಇದ್ರೂ ಅವರ ಎಮೋಷ್ನಲ್ ಕನೆಕ್ಷನ್, ಎಮೋಷ್ನಲ್ ಸಪೋರ್ಟ್ ಯಾವಾಗಲೂ ಒಂದು ಗಟ್ಟಿ ಚೈನ್ ಥರ ನಿಂತಿರುತ್ತೆ. ಯಾವಾಗಲೂ ಅದು ಕಟ್ ಆಗಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ತುಂಬ ಟೈಮ್ ತಗೊಳ್ತೆ. ಬಟ್ ಇನ್ ಕೇಸ್ ನೀವು ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇದ್ದರೆ, ತುಂಬ ಜನ ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿದೆ, ಪ್ರಾಬ್ಲಿ ನೀವು ರೈಟ್ ಪರ್ಸನ್ ಜೊತೆ ಇಲ್ಲ, ನೀವು ಇನ್ನೂ ಒಬ್ಬ ಬೆಸ್ಟ್ ಪರ್ಸನ್ನ ಮೀಟ್ ಆಗ್ತೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ. ಬಿಕಾಸ್ ರೈಟ್ ನಾವು ನೀವು ಆ ಒಂದು ಲಾಂಗ್ ಟರ್ಮ್ ಥಾಟಲ್ಲೇ ಇಲ್ಲ. ಯಾರು ಜನರು ಇದ್ರೂ ಅವ್ರ ಜೊತೆ ನೀವು ಆ ಒಂದು ಎಕ್ಸ್ಪೆಕ್ಟೇಷನ್ಸಲ್ಲೇ ಇಲ್ಲ, ಅಥವಾ ಆ ಒಂದು ಝೋನಲ್ಲೇ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಇನ್ನೊಂದು ಮೇಯ್ನಾಗಿ ಇಲ್ಲಿ ಏನು ನೋಡ್ತಾ ಇದ್ದೀನಿ, ನೀವು ನಿಮ್ಮ ಕಷ್ಟಗಳು ಹೇಳ್ಕೊಡೋದಕ್ಕೂ ಮುಂಚೆನೇ ಅವ್ರು ನಿಮ್ಮನ್ನ ಅರ್ಥ ಮಾಡ್ಕೊಬಿಡ್ತಾರೆ. ನೀವು ಎಮೋಷ್ನಲಿ ಲೋ ಆಗಿದ್ದೀರಾ ಅಂತ ಫೀಲ್ ಮಾಡಿಕೊಂಡು ಅವ್ರ ಜೊತೆ ಹೇಳಬೇಕು ಅಂತಲೇ ಇಲ್ಲ, ನಿಮ್ಮ ಫೀಲಿಂಗ್ಸ್ನ ಅವರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊತಾರೆ. ಹತ್ರನೇ ಇಲ್ದೇ ಇದ್ರೂ ದೂರದಿಂದನೇ ಅರ್ಥ ಮಾಡ್ಕೊತಾರೆ. ಬಿಕಾಸ್ ನಾನು ಇಲ್ಲಿ ಏನು ನೋಡ್ತಾ ಇದ್ದೀನಿ, ಪ್ರಾಬಬ್ಲಿ ನೀವು ಫ್ಯೂಚರಲ್ಲಿ ಮೀಟ್ ಆಗೋ ಪರ್ಸನ್ ಇರ್ತಾರಲ್ವ, ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ನ ಮೇಂಟೈನ್ ಮಾಡಬೇಕಾಗತ್ತೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಬಿಕಾಸ್ ಆಫ್ ಯೋರ್ ಕರಿಯರ್ ಆಗಿರ್ಬೋದು, ನಿಮ್ಮ ಗೋಲ್ ಆಗಿರ್ಬೋದು, ನಿಮ್ಮನ್ನ ಇವರಿಂದ ಸ್ವಲ್ಪ ದೂರ ಇಟ್ಟಿರುತ್ತೆ. ಬಟ್ ಫಿಸಿಕಲಿ ಮಾತ್ರ ಎಮೋಷ್ನಲಿ ನೀವು ಎವ್ರಿ ಮೂಮೆಂಟ್ ಕನೆಕ್ಟ್ ಆಗಿರ್ತೀರ ಅಂತ ನೋಡ್ತಾ ಇದ್ದೀನಿ. ಸೊ ಈ ಪರ್ಸನ್ ಡೆಫಿನೆಟ್ಲಿ ಒಂದು ಎಮೋಷ್ನಲ್ ಪರ್ಸನ್ ಆಗಿರ್ತಾರೆ, ಒಂದು ಎವ್ರಿ ಟೈಮ್ ಕೇರ್ ಮಾಡುವಂಥ ಪರ್ಸನ್ ಆಗಿರ್ತಾರೆ, ಎವ್ರಿ ಟೈಮ್ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳುವಂಥ ಪರ್ಸನ್ ಆಗಿರ್ತಾರೆ, ಒಂದು ಸಪೋರ್ಟಿವ್ ಆಗಿರ್ತಾರೆ. ಲೈಫ್ನ ಯಾವಾಗ ನಿಮಗೆ ಲೈಫ್ ಬ್ಯಾಲೆನ್ಸ್ ತಪ್ಪೋಯ್ತು ಅಂದಾಗ ಒಂದು ಜೆಂಟಲಾಗಿ ಕೈಂಡಾಗಿ ಮಾತಾಡಿಬಿಟ್ಟು ನಿಮಗೆ ಬ್ಯಾಲೆನ್ಸ್ ಥಾಟಿಗೆ ತೊಗೊಂಬಂದುಬಿಡ್ತಾರೆ. ಆಮೇಲೆ ಒನ್ ಇಂಪಾರ್ಟೆಂಟ್ ಥಿಂಗ್ ಇವರಲ್ಲಿ ಸ್ಪೆಷಾಲಿಟಿ ಅಂದರೆ, ನೀವು ಎವ್ರಿ ಮೂಮೆಂಟ್ ನೀವು ದೂರದಲ್ಲಿ ಇದ್ರೂ ನೀವು ಅವ್ರನ್ನ ಕಣ್ಣು ಮುಚ್ಕೊಂಡು ಟ್ರಸ್ಟ್ ಮಾಡ್ಬೋದು. ಎವ್ರಿ ಮೂಮೆಂಟ್ ಅವ್ರು ನಿಮಗೆ ಆನೆಸ್ಟ್ ಆಗಿರ್ತಾರೆ, ಎವ್ರಿ ಮೂಮೆಂಟ್ ಅವ್ರು ನಿಮಗೆ ಲಾಯಲ್ ಆಗಿರ್ತಾರೆ ಅನ್ನೋದನ್ನು ನೋಡ್ತಾ ಇದ್ದೀನಿ. ವಾವ್, ಈವೊಂದು ನೀವು ಎವ್ರಿ ಡೇ ಮಾತಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಅವರಿಗೆ ನಿಮ್ಮ ಮೇಲೆ ಲವ್ ಯಾವುದೇ ಕಾರಣಕ್ಕೂ ಕಡಿಮೆ ಆಗಲ್ಲ. ಅಮೇಝಿಂಗ್ ರೀಡಿಂಗ್. ಸೊ ನೋಡೋಣ ನೆಕ್ಸ್ಟು ಒಬ್ಸ್ಟ್ಯಾಕಲ್ಸ್ ನೀವು ಏನು ಓವರ್ಕಮ್ ಮಾಡಬೇಕು ಈ ಪರ್ಸನ್ನ ಮೀಟ್ ಆಗಬೇಕು ಅಂದರೆ. ಮಿಲ್ಕ್ ಆ್ಯಂಡ್ ಹನಿ. ನೋಡೋಣ ಇದು ಎಕ್ಸಾಕ್ಟಾಗಿ ನಿಮಗೆ ಏನು ಮೆಸೇಜ್ ಈ ಸಿಚುವೇಶನಿಗೆ ಕೊಡ್ತಾ ಇದೆ ಅಂತ. ಸೊ ಇದು ಒಂದು ಓವರ್ ಎಕ್ಸ್ಪೆಕ್ಟೇಷನ್ಸ್ ಬಗ್ಗೆ ಮಾತಾಡುತ್ತೆ. ಲೈಫ್ ಫುಲ್ ಮಿಲ್ಕ್ ಆ್ಯಂಡ್ ಹನಿ ಥರ ಇರಲ್ಲ, ಕಷ್ಟಗಳು ಇರುತ್ತೆ ಅನ್ನೋದನ್ನ. ಸೊ ಎಲ್ಲೋ ಒಂದು ಕಡೆ ನೀವೊಂದು ಓವರ್ ಥಿಂಕರ್ ಪರ್ಸನ್, ಮುಂಚೆನೇ ಹೇಳ್ದಂಗೆ. ಪಾರ್ಟ್ನರ್ಶಿಪ್ಪು ಇಂಪಾರ್ಟೆಂಟೇ, ನಿಮಗೆ ಇಂಪಾರ್ಟೆಂಟ್ ಅಲ್ಲ ಅಂತ, ಬಟ್ ನಿಮ್ಮ ಗೋಲ್ ಇದೆ ಅಲ್ವಾ, ಅದು ಸ್ವಲ್ಪ ಜಾಸ್ತಿ ಇಂಪಾರ್ಟೆಂಟ್. ಆ ಒಂದು ವಿಚಾರಕ್ಕೆ ನಿಮಗೆ ಓವರ್ ಥಿಂಕ್ ಹೆಂಗೆ ಮಾಡ್ತಾಯಿದೆ ಅಂದರೆ, ನಿಮಗೆ ಸರಿ ಪಾರ್ಟ್ನರ್ ಸಿಗಲಿಲ್ಲ ಅಂದರೆ ಏನಾಗುತ್ತೆ, ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋ ಪಾರ್ಟ್ನರ್ ನಿಮಗೆ ಸಿಗಲಿಲ್ಲ ಅಂದರೆ ಹೆಂಗೆ ನಿಮ್ಮ ಲೈಫ್ ಲೀಡ್ ಮಾಡಬಹುದು,
ನಿಜವಾಗ್ಲೂ ನನಗೆ ಪ್ರಾಪರ್ ಪರ್ಸನ್ ಸಿಗ್ತಾರಾ, ಹೀಗೆ ಈ ಥರ ಒಂದು ಓವರ್ ಥಿಂಕಿಂಗ್ ನಿಮ್ಮದು ಜಾಸ್ತಿ ಆಯಿತು. ಆ್ಯಂಡ್ ಇನ್ನೊಂದು ಮೆಸೇಜ್ ನಿಮಗೆ ಏನಂತ ಅಂದರೆ, ಎವ್ರಿ ಟೈಮ್ ಅವರೇ ನಿಮಗೆ ಅಡ್ಜಸ್ಟ್ ಮಾಡ್ಕೋಬೇಕು, ಎವ್ರಿ ಟೈಮ್ ನೀವು ನಿಮ್ಮ ಗೋಲ್ಗೆ ಪ್ರಿಯಾರಿಟಿ ಜಾಸ್ತಿ ಕೊಡಬೇಕು ಅನ್ನೋದನ್ನ ನೀವು ಸ್ವಲ್ಪ ಕಡಿಮೆ ಮಾಡಬೇಕು. ಬಿಕಾಸ್ ಸಮ್ಟೈಮ್ಸ್ ರಿಲೇಷನ್ಶಿಪ್ಗೂ ನೀವು ಇಂಪಾರ್ಟೆನ್ಸ್ ಕೊಡಬೇಕು. ಎಲ್ಲೋ ಒಂದು ಕಡೆ ನೀವು ಕಮಿಟ್ಮೆಂಟ್ ಆ್ಯಂಡ್ ಪಾರ್ಟ್ನರ್ಶಿಪ್ ಅಂತ ಬಂದಾಗ ಸ್ವಲ್ಪ ಸ್ಯಾಕ್ರಿಫೈಸ್ ನೀವು ಮಾಡಲೇಬೇಕು. ಎಲ್ಲೋ ಒಂದು ಕಡೆ ನೀವು ಗೋಲ್ಗೆ ಜಾಸ್ತಿನೇ ಫೋಕಸ್ ಆಗಿಬಿಟ್ಟು ಲೈಫಲ್ಲಿರೋ ರಿಯಲ್ ಚಾಲೆಂಜಸ್, ರಿಯಲ್ ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ಸ್ ಏನಿದೆ ಅದನ್ನ ಮರಿತಾ ಇದ್ದೀರ. ಅದನ್ನು ಆಗಲ್ವೇನೋ ನಿಮ್ಮ ಕೈಲಿ ಅನ್ನೋದನ್ನ ಜಾಸ್ತಿ ಓವರ್ ಥಿಂಕ್ ಇದೆ ಅಲ್ವಾ ನಿಮ್ಮದು. ಓವರ್ ಥಿಂಕಿಂಗ್ ಅದು ನಿಮಗೆ ತುಂಬಾ ಟ್ರಬಲ್ ಮಾಡೋ ಪಾಸಿಬಿಲಿಟೀಸ್ ತುಂಬಾ ಇದೆ. ಸೊ ಡೆಫಿನೆಟ್ಲಿ ನೀವು ಗೋಲ್ ಓರಿಯೆಂಟೆಡ್, ಬಟ್ ಎಟ್ ದ ಸೇಮ್ ಟೈಮ್ ಪಾರ್ಟ್ನರ್ಶಿಪ್ ಆ್ಯಂಡ್ ರಿಲೇಷನ್ಶಿಪ್ ಅಂತ ಬಂದಾಗ ಸ್ವಲ್ಪ ಸ್ಯಾಕ್ರಿಫೈಸ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋದು, ಸ್ವಲ್ಪ ಲೈಫಲ್ಲಿ ಚೇಂಜಸ್ ತಂದ್ಕೊಳ್ಳೋದು, ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಳ್ಳೋದು ನಿಮಗೆ ಇಂಪಾರ್ಟೆಂಟೇ ಅನ್ನೋದು ನಿಮಗಿಲ್ಲಿ ಹೇಳ್ತಾ ಇದೆ. ಈ ಒಂದು ಒಬ್ಸ್ಟ್ಯಾಕಲ್, ಇದೊಂದು ಚಾಲೆಂಜಿಂಗ್ ಸಿಚುವೇಶನ್, ಇದೊಂದು ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ ಆಗ್ಬೋದು ಇನ್ ಕೇಸ್ ನೀವು ಅಡ್ಜಸ್ಟೇ ಆಗಲ್ಲ ಅನ್ನೋ ಒಂದು ಫಿಕ್ಸ್ಡ್ ಮೈಂಡ್ಸೆಟ್ಟಲ್ಲಿ ಇದ್ದರೆ. ಬಟ್ ಅರ್ಥ ಮಾಡ್ಕೋಬೇಕು, ಲೈಫ್ ಫುಲ್ ಬಂದುಬಿಟ್ಟು ಬ್ಲ್ಯಾಕ್ ಆ್ಯಂಡ್ ವೈಟ್ ಅಥವಾ ಮಿಲ್ಕ್ ಆ್ಯಂಡ್ ಹನಿ ಗುಡ್ ಥಿಂಗ್ಸೇ ಆಗಿರಲ್ಲ. ಲೈಫಲ್ಲಿ ಖಾರ, ಸ್ಪೈಸಿ ಎಲ್ಲ ಇರುತ್ತೆ. ಅದನ್ನು ಅರ್ಥ ಮಾಡ್ಕೋಬೇಕು ಅನ್ನೋದು ಒಬ್ಸ್ಟ್ಯಾಕಲ್. ಅದು ಒಂದು ಚಾಲೆಂಜ್ನ ನೀವು ಓವರ್ಕಮ್ ಮಾಡ್ಕೋಬೇಕು. ನೆಕ್ಸ್ಟ್ ನೋಡೋಣ ನಿಮಗೆ ಅಡ್ವೈಸ್ ಏನಿದೆ ಅಂತ. ಫೋಕ್ ಆ್ಯಂಡ್ ರೋಡ್, ಇದು ಒಂದು ಬ್ಯೂಟಿಫುಲ್ ಮೆಸೇಜ್. ನನಗೆ ಈ ಮೆಸೇಜ್ ಒಂಥರ ತುಂಬಾ ಇಷ್ಟ ಅಂತ ಹೇಳ್ಬೋದು. ಸೊ ಫೋಕ್ ಇನ್ ದ ರೋಡ್ ಮೆಸೇಜ್ ಏನಂತ ಅಂದರೆ, ನಿಮ್ಮ ಚಾಯ್ಸಸ್ ಬಗ್ಗೆ ಹೇಳುತ್ತೆ ಇದು. ನೀವು ಯಾವ ಪಾತ್ನ ಚೂಸ್ ಮಾಡ್ತೀರೋ ಅದನ್ನ ಕೇರ್ಫುಲ್ಲಾಗಿ ಚೂಸ್ ಮಾಡಿ ಅನ್ನೋದನ್ನ ಹೇಳ್ತೇವೆ. ಬಿಕಾಸ್ ಎಲ್ಲೋ ಒಂದು ಕಡೆ ನೀವು ಪಾರ್ಟ್ನರ್ನ ಚೂಸ್ ಮಾಡ್ತೀರಾ ಅಲ್ವಾ, ಅದು ವೆರಿ ಇಂಪಾರ್ಟೆಂಟ್ ಇಂಪ್ಯಾಕ್ಟ್ ಮಾಡುತ್ತೆ ನಿಮ್ಮ ಲೈಫಲ್ಲಿ. ಅಂದರೆ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ನಿಮ್ಮ ಪಾರ್ಟ್ನರ್ಶಿಪ್ ಅಂತ ನೋಡ್ತಾ ಇದ್ದೀನಿ. ಬಿಕಾಸ್ ಸೊ ಯಾವುದೇ ಕಾರಣಕ್ಕೂ ದುಡುಕಿ ಯಾವ ನಿರ್ಧಾರನೂ ತಗೋಬೇಡಿ. ಇವತ್ತು ಒಂದು ಪಾರ್ಟ್ನರ್ ನಿಮಗೆ ಎಲ್ಲ ಕ್ವಾಲಿಟಿನೂ ಸರಿ ಇದೆ, ಚೂಸ್ ಮಾಡಬೇಡ ಇವ್ರನ್ನೇ ಅಂತ ಮಾಡೋದು ಎಲ್ಲೋ ಒಂದು ಕಡೆ ನಿಮಗೆ ಮುಂದೆ ಪ್ರಾಬ್ಲಮ್ ಆಗ್ಬೋದು. ಸೊ ನಿಮ್ಮ ಯಾವ ಚಾಯ್ಸಸ್ನ ಚೂಸ್ ಮಾಡ್ತೀರಾ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಮುಂಚೆನೇ ಹೇಳ್ದಂಗೆ ಚೇಂಜಸ್ನ ನೀವು ಎಂಬ್ರೇಸ್ ಮಾಡ್ಕೊಳ್ಳೇಬೇಕು. ಲೈಫು ಸ್ಮೂತಾಗಿ ಹೋಗೋದೇ ಇಲ್ಲ. ಯಾವುದಕ್ಕೂ ನಾನು ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ, ಯಾವುದಕ್ಕೂ ನಾನು ನನ್ನ ಪ್ರಿಯಾರಿಟಿಗೇ ಇಂಪಾರ್ಟೆನ್ಸ್ ಕೊಡೋದು ಅಂತ ನೀವು ತಲೆಯಲ್ಲಿ ಇಟ್ಕೊಂಡ್ರೆ ಅದು ನಿಮಗೆ ತುಂಬಾ ಪ್ರಾಬ್ಲಮ್ ಮಾಡುತ್ತೆ. ಎವ್ರಿ ಮೂಮೆಂಟ್ ನಿಮ್ಮ ಚಾಯ್ಸಸ್ ಬಗ್ಗೆ ಯೋಚನೆ ಮಾಡಿ. ಬಟ್ ಎವ್ರಿ ಡೇ ಚೆನ್ನಾಗೇ ಇರಬೇಕು, ಎವ್ರಿ ಡೇ ನಾನು ಹೀಗೆ ಸ್ಮೂತಾಗೆ ಮೂವ್ ಆಗಬೇಕು, ನಾನು ಯಾವುದೇ ಕಾರಣಕ್ಕೂ ನಾನು ಇನ್ನೊಬ್ಬರ ಜೊತೆ ಜಾಸ್ತಿ ಮಿಂಗಲ್ ಆಗಲ್ಲ, ಎಷ್ಟು ಬೇಕು ಅಷ್ಟೇ ಮಿಂಗಲ್ ಆಗೋದು, ನನ್ನ ವ್ಯಾಲ್ಯೂಗೆ ಅವರು ಅಡ್ಜಸ್ಟ್ ಆಗಲಿ, ನಾನ್ಯಾಕೆ ಅಡ್ಜಸ್ಟ್ ಆಗಬೇಕು, ನಾನ್ಯಾಕೆ ಸೋಷಲೈಸ್ ಆಗಬೇಕು. ಎಲ್ಲೋ ಒಂದು ಕಡೆ ಸ್ವಲ್ಪ ನೀವು ಓಪನ್ ಅಪ್ ಆಗಬೇಕು. ಎಲ್ಲೋ ಒಂದು ಕಡೆ ಸ್ವಲ್ಪ ಈ ಈಗೋ ಆ್ಯಟಿಟ್ಯೂಡ್ ಏನಾದ್ರು ಇದ್ದರೆ ನಿಮಗೆ ಅದನ್ನು ಬಿಡಬೇಕಾಗತ್ತೆ. ಎಲ್ಲೋ ಒಂದು ಕಡೆ ನೀವು ಸ್ವಲ್ಪ ಸೋಷಲೈಸ್ ಆಗಬೇಕು ಅಂತ ನೋಡ್ತಾ ಇದ್ದೀನಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಏನಿದೆ, ಏನು ನೀವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರ ಅದನ್ನ ಮಾತಾಡಿ, ಯಾರನ್ನ ಮೀಟ್ ಆಗ್ತೀರ ಅವ್ರ ಜೊತೆ. ಆ್ಯಂಡ್ ನಿಮ್ಮ ಗೋಲ್ಸ್ ಬಗ್ಗೆ ಮುಂಚೆನೇ ಹೇಳಿಬಿಡಿ. ಆ್ಯಂಡ್ ಮುಂಚೆನೇ ಹೇಳ್ದಂಗೆ ಲೈಫು ಕಂಪ್ಲೀಟಾಗಿ ಒಂದೇ ಡೈರೆಕ್ಷನಲ್ಲಿ ಹೋಗಲ್ಲ, ಚಾಲೆಂಜಸ್ ಇದ್ದೇ ಇರುತ್ತೆ. ಫೋಕ್ ಇನ್ ದ ರೋಡ್ ಅಂದರೆ ಒಂದು ಚುಚ್ಚೋದು ಏನೋ ಒಂದು ಬಂದೇ ಬರುತ್ತೆ. ನೀವು ರೆಡಿಯಾಗಿರಿ ಆಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ. ಅಡ್ಜಸ್ಟ್ಮೆಂಟ್ ಬೇಕು ನಿಮಗೆ. ತುಂಬ ಜನ ಇಲ್ಲಿ ಸ್ಟಬ್ಬರ್ನ್ ಅನ್ನೋದನ್ನ ನೋಡ್ತಾ ಇದ್ದೀನಿ. ತುಂಬ ಜನ ಇಲ್ಲಿ ಲೈಫಲ್ಲಿ ಚೇಂಜಸ್ಸೇ ಬೇಡ, ಹೆಂಗಿರುತ್ತೆ ಹಾಗೆ ಇದ್ಬೇಡ, ಬಟ್ ಯಾರೋ ಫೋರ್ಸ್ ಮಾಡ್ತಾ ಇದ್ದಾರೆ ಅದೊಂದು ಕಾರಣಕ್ಕೆ ಮದುವೆ ಆಗೋಣ, ಅಥವಾ ನಿಮ್ಮ ಮನೆಯವ್ರು ಫೋರ್ಸ್ ಮಾಡ್ತಾ ಇದ್ದಾರೆ ಅದೊಂದು ಕಾರಣಕ್ಕೆ ಮದುವೆ ಆಗೋಣ, ಆ ಥರ ಥಾಟಲ್ಲಿ ಇದ್ದರೆ ಅವ್ರಿಗೆ ದುಡ್ಡು ಕೊಟ್ಬಿಡ್ತೀನಿ, ಅಥವಾ ಅವ್ರನ್ನ ಮದುವೆಯಾಗಿ ಬಿಟ್ಬಿಡ್ತೀನಿ, ಅವ್ರು ಏನಾದ್ರು ಮಾಡ್ಕೊಳ್ಳಿ, ಅಥವಾ ನಾನು ನನ್ನ ಬಗ್ಗೆ ಫೋಕಸ್ ಜಾಸ್ತಿ ಮಾಡ್ಕೊಳ್ಳೋಣ, ಹೀಗೆ ಈ ಥಾಟಲ್ಲಿ ಇನ್ ಕೇಸ್ ನೀವೇನಾದರೂ ಇದ್ದರೆ ವೆರಿ ಇಂಪಾರ್ಟೆಂಟ್ ಮೆಸೇಜ್ ನಿಮಗೆ. ಅದು ವರ್ಕೌಟ್ ಆಗಲ್ಲ, ನೀವು ಚೇಂಜ್ ಆಗಲೇಬೇಕು. ನೀವು ನಿಮ್ಮ ಪಾರ್ಟ್ನರ್ಗೋಸ್ಕರ ಸ್ವಲ್ಪ ಚೇಂಜಸ್ನ ಆಕ್ಸೆಪ್ಟ್ ಮಾಡಿಕೊಂಡ್ಲೇಬೇಕು. ಇದು ಒಂದು ಇಂಪಾರ್ಟೆಂಟ್ ಮೆಸೇಜ್ ಈ ಗ್ರೂಪ್ ಅವ್ರಿಗೆ. ಸೊ ಲಾಸ್ಟ್ ಮೆಸೇಜ್ ನಿಮಗೆ, ಯಾವ ಒಂದು ಸೆಟಪ್ಪಲ್ಲಿ ನೀವು ಇವ್ರನ್ನ ಮೀಟ್ ಆಗ್ಬೋದು, ಯಾವ ಟೈಮಿಂಗಲ್ಲಿ
ನೀವು ಅವ್ರನ್ನ ಮೀಟ್ ಆಗ್ಬೋದು. ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಆಗ್ತಿರ್ಬೇಕಾದ್ರೆ ನೀವು ಅವ್ರನ್ನ ಮೀಟ್ ಆಗ್ಬೋದು. ಎಲ್ಲಿ ಮೀಟ್ ಆಗ್ಬೋದು ಅಂತ ನೋಡೋಣ. ಲಾಸ್ಟ್ ಮೆಸೇಜ್ ಫಾರ್ ದ ಗ್ರೂಪ್ ನನಗಂತೂ ತುಂಬಾ ಇಷ್ಟ ಆಯಿತು. 8 ಆಫ್ ವಾಂಡ್ಸ್ ಇದೊಂದು ಟ್ರಾವೆಲಿಂಗ್ ಕಾರ್ಡ್ ಅಂತಲೇ ಹೇಳ್ಬೋದು. ಪ್ರಾಬ್ಲಿ ನೀವು ಟ್ರಾವೆಲ್ ಮಾಡೋಷ್ಟೊತ್ತಿಗೆ ನೀವು ಇವ್ರನ್ನ ಮೀಟ್ ಆಗೋ ಎಲ್ಲ ಪಾಸಿಬಿಲಿಟೀಸು ಇದೆ, ಅಥವಾ ನಿಮ್ಮ ಲೈಫಲ್ಲಿ ತುಂಬ ಚೇಂಜಸ್ ಆಗುತ್ತಲ್ವ, ಆ ಒಂದು ಟೈಮಲ್ಲೂ ನೀವು ಇವ್ರನ್ನ ಮೀಟ್ ಆಗೋ ಎಲ್ಲ ಪಾಸಿಬಿಲಿಟೀಸು ಇದೆ. ಸೊ ನಿಮ್ಮ ಲೈಫಲ್ಲಿ ಸ್ವಲ್ಪ ತುಂಬಾ ಚೇಂಜಸ್ ಆಗಿರುತ್ತೆ, ಸಕ್ಸಸ್ ಸಿಗುತ್ತಲ್ವ, ಆ ಒಂದು ಸಿಚುವೇಷನಲ್ಲಿ ನೀವು ಇವ್ರನ್ನ ಮೀಟ್ ಆಗ್ಬೋದು. ಮುಂಚೆನೇ ಹೇಳ್ದಂಗೆ ಒಂದು ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಮೀಟ್ ಆಗ್ಬೋದು. ಆ್ಯಂಡ್ ತುಂಬ ಜನಕ್ಕೆ ನಾನಿಲ್ಲಿ ಆನ್ಲೈನಲ್ಲಿ ಕನೆಕ್ಟ್ ಆಗೋ ಪಾಸಿಬಿಲಿಟೀಸು ತುಂಬ ನೋಡ್ತೇನೆ. ಬಿಕಾಸ್ 8 ಆಫ್ ವಾಂಡ್ಸ್ ಒಂದು ಕಮ್ಯುನಿಕೇಷನ್ ಕಾರ್ಡ್ ಅಂತಲೇ ಹೇಳ್ಬೋದು. ತುಂಬ ಬೇಗ ಕನೆಕ್ಟ್ ಆಗ್ತೀರ ನೀವು. ಎಲ್ಲೋ ಒಂದು ಕಡೆ ಬೇಗ ನಿಮಗೆ ಫೀಲ್ ಆಗುತ್ತೆ ನಿಮ್ಮದು ಅವ್ರದ್ದು ವೈಬ್ ಮ್ಯಾಚ್ ಆಗ್ತಾಯಿದೆ, ನಿಮ್ಮ ಸಕ್ಸಸ್ಸು ಅವ್ರ ಸಕ್ಸಸ್ಸು ಎಲ್ಲೋ ಒಂದು ಕಡೆ ಮ್ಯಾಚ್ ಆಗ್ತಾಯಿದೆ. ನಿಮ್ಮ ಲೈಫ್ ಯಾವಾಗ ತುಂಬ ಬೇಗ ಗ್ರೋತ್ ಆಗೋಕ್ಕೆ ಶುರು ಆಗುತ್ತಲ್ವ, ಆವಾಗ ಅನ್ಎಕ್ಸ್ಪೆಕ್ಟೆಡಾಗಿ ನೀವು ಅವ್ರನ್ನ ಮೀಟ್ ಆಗೋ ಎಲ್ಲ ಪಾಸಿಬಿಲಿಟೀಸು ಇದೆ. ಆ್ಯಂಡ್ ನೀವು ಅಂದ್ಕೊಂಡೇ ಇರಲ್ಲ ಅದಕ್ಕೂ ಬೇಗ ನೀವು ಅವ್ರ ಜೊತೆ ಬೇಗ ಕನೆಕ್ಟ್ ಆಗ್ತೀರಾ, ಬೇಗ ಕ್ಲೋಸ್ನೆಸ್ ಫೀಲ್ ಆಗುತ್ತೆ ನಿಮಗೆ. ಆ್ಯಂಡ್ ತುಂಬ ಲೈಫ್ ಫಾಸ್ಟಾಗಿ ಹೋಗ್ತಾ ಇರುತ್ತಲ್ವ, ಆ ಒಂದು ಸಿಚುವೇಷನಲ್ಲಿ ನೀವು ಅವ್ರನ್ನ ಮೀಟ್ ಆಗ್ತೀರಾ. ಆ್ಯಂಡ್ ಯಾವಾಗ ನೀವು ಒಂದು ನ್ಯೂ ಎಕ್ಸ್ಪೀರಿಯೆನ್ಸಿಗೆ ಓಪನ್ ಅಪ್ ಆಗ್ತೀರಾ, ಆ್ಯಂಡ್ ಯಾವಾಗ ನೀವು ಹೊರಗಡೆ ಸೋಷಲೈಸ್ ಆಗೋಕ್ಕೆ ಶುರು ಮಾಡ್ಕೊತೀರಾ, ಆ ಒಂದು ಮೂಮೆಂಟಲ್ಲಿ ನೀವು ಅವ್ರನ್ನ ಮೀಟ್ ಆಗ್ಬೋದು. ಡೆಫಿನೆಟ್ಲಿ ನೀವು ಅವ್ರನ್ನ ಅಲೋನಾಗಿ ಮೀಟ್ ಆಗಲ್ಲ, ಅಂದರೆ ಯಾವುದೋ ಒಂದು ಖಾಲಿ ಜಾಗದಲ್ಲಂತೂ ಮೀಟ್ ಆಗಲ್ಲ. ಒಂದು ಕೈಂಡ್ ಆಫ್ ತುಂಬ ಜನ ಇರೋ ಪ್ಲೇಸಲ್ಲಿ ಮೀಟ್ ಆಗ್ತೀರಾ. ಯಾವಾಗ ನೀವು ಡೇಟಿಂಗ್ ಲೈಫಿಗೆ ರೆಡಿಯಾಗಿ ನೀವು ಹೊರಗಡೆ ಬರ್ತೀರಾ, ಡೇಟಿಂಗ್ ಆ್ಯಪ್ ಆಗಿರ್ಬೋದು, ಅಥವಾ ತುಂಬ ಜನ ಮೀಟ್ ಆಗೋಕ್ಕೆ ಶುರು ಮಾಡ್ತೀರಾ, ಆ ಟೈಮಲ್ಲಿ ಇವ್ರನ್ನ ನೀವು ಮೀಟ್ ಆಗೋ ಎಲ್ಲ ಪಾಸಿಬಿಲಿಟೀಸು ಇದೆ. ಆ್ಯಂಡ್ ತುಂಬಾ ಒಂದು ಫಾಸ್ಟ್ ಮೂವಿಂಗ್ ಕಾರ್ಡ್ ಅಂತ ಹೇಳ್ಬೋದು, ಫಾಸ್ಟ್ ಮೂಮೆಂಟ್ ಕಾರ್ಡ್ ಅಂತ. ಡೆಫಿನೆಟ್ಲಿ ನೋಡೋಣ ಎಕ್ಸಾಕ್ಟ್ ಟೈಮಿಂಗ್ ನೀವು ಇವ್ರನ್ನ ಯಾವಾಗ ಮೀಟ್ ಆಗ್ತೀರಾ. ಈ ಒಂದು ಕಾರ್ಡ್ ಬಂದುಬಿಟ್ಟು ಏರೀಸ್, ಲಿಯೋ, ಸ್ಯಾಜಿಟೇರಿಯಸ್ನ ಇಂಡಿಕೇಟ್ ಮಾಡುತ್ತೆ. ಪ್ರಾಬ್ಲಿ ಅವರ ಬರ್ತ್ ಚಾರ್ಟಲ್ಲಿ ಈ ಒಂದು ಸೈನ್ಸ್ ತುಂಬಾ ಪ್ರಾಮಿನೆಂಟ್ ಆಗಿರುತ್ತೆ ಅಂತ ನೋಡ್ತಾ ಇದ್ದೀನಿ. ಡೆಫಿನೆಟ್ಲಿ ಬೈ ದ ಎಂಡ್ ಆಫ್ ಸೆಪ್ಟೆಂಬರ್, ಈ ಇಯರ್ ಸೆಪ್ಟೆಂಬರ್ ಎಂಡೊಳಗೆ ನೀವು ಅವ್ರನ್ನ ಮೀಟ್ ಆಗ್ತೀರಾ. ಸೊ ನಿಮ್ಮ ಲೈಫಲ್ಲಿ ಯಾವಾಗ ಸಕ್ಸಸ್ ಸಿಗುತ್ತೆ, ಸಕ್ಸಸ್ ಜೊತೆ ಇವರು ನಿಮ್ಮ ಲೈಫಲ್ಲಿ ಬ್ಲೆಸ್ಸಿಂಗ್ ಥರ ಬರ್ತಾರೆ. ನಾನು ಅದನ್ನ ಮೇನ್ ಇಂಪಾರ್ಟೆಂಟ್ ಥಿಂಗ್ ನಾನು ನೋಡ್ತಾ ಇದ್ದೀನಿ. ಅಮೇಝಿಂಗ್ ಮೆಸೇಜ್. ಸೆಕೆಂಡ್ ಗ್ರೂಪ್ ಅವರಿಗೆ ಏನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಇಂಪಾರ್ಟೆಂಟ್ ಥಿಂಗ್ ನಾನು ಮೆನ್ಷನ್ ಮಾಡೋದು ಏನಂದರೆ, ಅವರ ಎನರ್ಜಿ ನಿಮ್ಮ ಎನರ್ಜಿ ತುಂಬಾ ಮ್ಯಾಚ್ ಆಗುತ್ತೆ. ಇದು ಫಿಸಿಕಲ್ ಎನರ್ಜಿ ಆಗಿರ್ಬೋದು, ಅಥವಾ ಅವರ ಪ್ಯಾಷನ್ ನಿಮ್ಮ ಪ್ಯಾಷನ್ ಆಗಿರಬಹುದು. ಎಕ್ಸೈಟ್ಮೆಂಟ್ ಲೈಫಲ್ಲಿ ಎಲ್ಲನೂ ತುಂಬಾ ಮ್ಯಾಚ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಅಮೇಝಿಂಗ್. ಸೊ ಇದಾಗಿತ್ತು ನಿಮ್ಮ ರೀಡಿಂಗ್. ಏನನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇಷ್ಟ ಆಗಿದರೆ ಲೈಕ್ ಮಾಡಿ. ಯಾರಿಗಾರು ಈ ಮೆಸೇಜ್ ಶೇರ್ ಮಾಡಬೇಕು ಅಂತ ಇದ್ದರೆ ಆರಾಮಾಗಿ ಶೇರ್ ಮಾಡ್ಬೋದು. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಸೊ ದಟ್ ನೀವು ನೆಕ್ಸ್ಟ್ ಟೈಮಿಂದ ಯಾವ ವಿಡಿಯೋನು ಮಿಸ್ ಮಾಡಲ್ಲ. ಇದಾಗಿತ್ತು ನಿಮ್ಮ ಮೆಸೇಜ್. ಸೊ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಆ್ಯಂಡ್ ಒನ್ ಮೋರ್ ಥಿಂಗ್, ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲೆಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ. ಸೊ ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಗೈಸ್, ಬಾಯ್.